ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಸಮಾಜ ಮೇಲೆ ಇದ್ರೂ ಕೂಡ ಒಂದು ಏನು ಅಂತಂದ್ರೆ ಒಂದು ಕೇಂದ್ರ ಅಥವಾ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡಿ ಅದು ಯಾವ ರೀತಿಯಾಗಿ ಒಂದು ಸೆಂಟ್ರಲ್ ಲೆವೆಲ್ ಅಲ್ಲಿ ಅಥವಾ ಕೇಂದ್ರ ಮಟ್ಟದಲ್ಲಿ ಯಾವ ರೀತಿಯಾಗಿ ತನ್ನ ಕಾರ್ಯ ನಿರ್ವಹಿಸ್ತು ಅಥವಾ ನಿರ್ವಹಿಸ್ತಾ ಬಂದಿದೆ ಅನ್ನೋದನ್ನ ನಾವಿವತ್ತು ಚರ್ಚಿಸ್ತಾ ಇದ್ವಿ. ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಅನ್ನೋದು ಒಂದು ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂತ ಒಂದು ಏನು ಹೇಳ್ತೀವಿ ಸ್ವಯಂ ಚಾಲಿತ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಆಟೋನಮಸ್ ಬಾಡಿ ಅಂತ ಹೇಳ್ತೀವಿ. ನಾವು ಈ ಕಡೆ ಸರ್ಕಾರನೂ ಅಲ್ಲ, ಈ ಕಡೆ ಅರೆ ಸರ್ಕಾರನೂ ಅಲ್ಲ, ಆಟೋನಮಸ್ ಬಾಡಿ ಒಂದು ಸ್ವಯಂ ಸಂಸ್ಥೆ ಅಂತ ಹೇಳ್ತೀವಿ. ಈ ಸಂಸ್ಥೆಯ ಮೂಲಕ ಸರ್ಕಾರದ ಒಂದು ಸಲಹೆ ಸೂಚನೆಗಳು ಸರ್ಕಾರಕ್ಕೆ ಇವರು ಕೊಟ್ಟು ಮತ್ತೆ ಅಲ್ಲಿಯ ಸ್ಕೀಮ್ಗಳನ್ನ ಇವರು ಬೇರೆ ಬೇರೆ ವಾಲಂಟರಿ ಆರ್ಗನೈಸೇಷನ್ಸ್ಗೆ ಕೊಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸಮಾಜ ಕಲ್ಯಾಣ ಸೇವೆಗಳನ್ನ ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ತಲುಪಿಸುವಂತ ಕೆಲಸ ಈ ಬೋರ್ಡು ಮಾಡ್ತದ. The important landmark in the history of voluntary certain welfare services and stimulating the effective and coordination among voluntary welfare agencies ನ್ಯಾಷನಲ್ ಲೆವೆಲ್ ಅಂದ್ರೆ ಎಸ್ಪೆಷಲಿ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಇರ್ತಕ್ಕಂತ ಒಂದು ಸಂಸ್ಥೆ ಅಂತ ಹೇಳ್ಬಹುದು. ಒಂದು ಸ್ವಯಂ ಪ್ರೇರಿತವಾದಂತ ಕೆಲವು ಕಲ್ಯಾಣ ಸೇವೆ ಇತಿಹಾಸದ ಪ್ರಮುಖ ಹೆಗ್ಗುರುತುಗಳನ್ನ ನಾವು ನೋಡ್ತಾ ಇದೀವಿ. ಆ ಹೆಗ್ಗುರುತುಗಳಲ್ಲಿ ಒಂದು ಯಾವ್ದು ಇಂಪಾರ್ಟೆಂಟ್ ಒಂದು ಸ್ವಯಂ ಸೇವಕ ಅಥವಾ ಸ್ವಯಂ ಸೇವಕ ಕಲ್ಯಾಣ ಸಂಸ್ಥೆಯಲ್ಲಿ ಯಾವ್ದು ವಿಶೇಷವಾದಂತದ್ದು ಅಂತಂದ್ರೆ ಅದು ಯಾವುದು ಅಂತಂದ್ರೆ ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಅಂದ್ರೆ ಕೇಂದ್ರ ಸಾಮಾಜಿಕ ಕಲ್ಯಾಣ ಮಂಡಳಿ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ವಿತ್ ಸೋಷಿಯಲ್ ವೆಲ್ಫೇರ್ ವಾಸ್ ಕ್ರಿಯೇಟೆಡ್ ಇನ್ 1953. ಇದನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಈ ಒಂದು ಸ್ವಯಂ ಪ್ರೇರಿತವಾದಂತ ಒಂದು ಕಲ್ಯಾಣ ಸೇವೆಯ ಒಂದು ಸಂಸ್ಥೆಯನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ 1953 ಸ್ಟಾರ್ಟ್ ಆಯ್ತು. with the provision of rupees 4 crores for the social welfare sector in the first 5-year plan. ನೋಡಿದ ಯಾವಾಗ ಅಂತಂದ್ರೆ ನಮ್ಮ ಸ್ವತಂತ್ರ ಸಿಕ್ಕ ನಂತರ ಸಂವಿಧಾನ ಜಾರಿಗೆ ಬಂದ ನಂತರ ಏನು ಒಂದು ಪಂಚವಾರ್ಷಿಕ ಯೋಜನೆಗಳು ಸ್ಟಾರ್ಟ್ ಆದವಲ್ಲ, ಪಂಚವಾರ್ಷಿಕ ಯೋಜನೆ 1951 ಪ್ರಾರಂಭ ಆಯ್ತು. ಈ ಸಂಸ್ಥೆ ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ 1953 ಪ್ರಾರಂಭ ಆಯ್ತು. ಆ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಒಂದು ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಇಂದ 4 ಕೋಟಿ ರೂಪಾಯಿಗಳನ್ನ ಒಂದು ಏನು ಅಂತಂದ್ರೆ ಸಮಾಜ ಕಲ್ಯಾಣ ಒಂದು ಕ್ಷೇತ್ರಕ್ಕೆ ಅವ್ರೇನ್ ಮಾಡಿದ್ರು ಅಂತಂದ್ರೆ ಮೀಸಲಾಗಿಟ್ರು ಅಂತ ಹೇಳಿ ಅಥವಾ ಯೋಜನೆಯಲ್ಲಿ ಪ್ರಯೋಜನವನ್ನ ಜನರಿಗೆ ಕೊಟ್ರು ಅಂತ ಹೇಳಿ ನಾವು ಹೇಳ್ಬಹುದು. ಅಕಾರ್ಡಿಂಗ್ ಟು an autonomous board was created which was charged with the responsibility of preparing plans and schemes funded from out of the provision made in the first 5-year plan. ಅಂದ್ರೆ ಸಾಮಾನ್ಯವಾಗಿ ಅದರಂತೆ ಇದೇನಾಯ್ತು ಅಂತಂದ್ರೆ ಇದು ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಇದು ಒಂದು ಆಟೋನಮಸ್ ಬಾಡಿ. ಈ ಒಂದು CSWB ಏನದ ಇದು ಅಂತಂದ್ರೆ ಒಂದು ಸ್ವಯಂ ಪ್ರೇರಿತವಾದಂತ ಮತ್ತು ಸ್ವಾಯತ್ತತೆಯಿಂದ ಕೂಡಿದಂತ ಒಂದು ಮಂಡಳಿ ರಚಿಸಲಾಯಿತು. ಇದು ಏನ್ ಮಾಡ್ತು ಅಂತಂದ್ರೆ ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ನೀಡಲಾದಂತ ಒಂದು ನಿಬಂಧನೆಯಿಂದ ಹಣ ಮತ್ತು ಯೋಜನೆಗಳನ್ನ ಸಿದ್ಧಪಡಿಸುವಂತ ಜವಾಬ್ದಾರಿಯನ್ನ ಹೊಸದಾಗಿ ಇದ್ರ ಮೇಲೆ ಏನಾಯ್ತು ಅಂತಂದ್ರೆ ಅದು ತನ್ನ ಒಂದು ರೆಸ್ಪಾನ್ಸಿಬಿಲಿಟಿಯಾಗಿ ತೆಗೆದುಕೊಂಡಿತ್ತು ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. An outstanding social worker was to be made a chairperson of the Central Social Welfare Board. ಅಂದ್ರೆ ಈ ಒಂದು ಕಲ್ಯಾಣ ಕಾರ್ಯಕ್ರಮಗಳನ್ನ ಯಾರು ಮಾಡಿದ್ರು ಅಂತಂದ್ರೆ ಆ ಕೇಂದ್ರ ಸಮಾಜ ಕಲ್ಯಾಣ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡ್ಬೇಕಾಗಿತ್ತು. ಅಂದ್ರೆ ಯಾಕೆ ಅಂತಂದ್ರೆ ಈ ಒಂದು ದೊಡ್ಡ ಜವಾಬ್ದಾರಿ ಒಂದು ಸೆಂಟ್ರಲ್ ಲೆವೆಲ್ ಅಲ್ಲಿ ದೊಡ್ಡ ಜವಾಬ್ದಾರಿ ಸಮಿತಿ ಕೊಟ್ಟಾಗ ಅಥವಾ ಈ ಒಂದು ಬೋರ್ಡಿ ಮಂಡಳಿ ಕೊಟ್ಟಾಗ ಅಲ್ಲಿ ಒಬ್ಬರನ್ನ ಒಬ್ಬ ಸಮಾಜ ಕಾರ್ಯಕರ್ತ ಅಧ್ಯಕ್ಷರನ್ನ ಇಲ್ಲಿ ನೇಮಕ ಮಾಡ್ಬೇಕು ಅನ್ನುವಂತ ಒಂದು ಜವಾಬ್ದಾರಿ ಇರೋದ್ರಿಂದ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಡಾಕ್ಟರ್ ಶ್ರೀಮತಿ ದುರ್ಗಾಬಾಯಿ ದೇಶ್ಮುಖ್ ವಾಸ್ ದಿ ಫಸ್ಟ್ ಚೇರ್ಪರ್ಸನ್ ಅಂತ ಹೇಳಿ ಹೇಳ್ಬಹುದು. ಆ ನಿಟ್ಟಿನಲ್ಲಿ ಒಂದು ಮಹೋನ್ನತವಾದಂತ ಒಂದು ಜವಾಬ್ದಾರಿನ ಹೊತ್ಕೊಂಡು ಈ ಒಂದು ಮಂಡಳಿಯ ಒಬ್ಬರ ಅಧ್ಯಕ್ಷರನ್ನ ನೇಮಕ ಮಾಡೋ ಸಲುವಾಗಿ ಏನ್ ಮಾಡಿದ್ರು ಶ್ರೀಮತಿ ಡಾಕ್ಟರ್ ದುರ್ಗಾಬಾಯಿ ದೇಶ್ಮುಖ್ ಅವರನ್ನ ಒಬ್ಬ ಮೊದಲ ಅಧ್ಯಕ್ಷರನ್ನಾಗಿ ಈ ಒಂದು CWCB ಅಧ್ಯಕ್ಷರನ್ನಾಗಿ ಮಾಡಿದ್ರು. ಹಾಗೆಯೇ ದ ಮೇನ್ ಫಂಕ್ಷನ್ ಆಫ್ ದಿ ಬೋರ್ಡ್ ವಾಸ್ ಗಿವ್ ಗ್ರಾಂಟ್ಸ್ ಇನ್ ಏಡ್ ಟೆಕ್ನಿಕಲ್ ಗೈಡೆನ್ಸ್ ಟು ವಾಲಂಟರಿ ಆರ್ಗನೈಸೇಷನ್ ಎಂಗೇಜ್ಡ್ ಇನ್ ಡಿಫರೆಂಟ್ ಟೈಪ್ಸ್ ಆಫ್ ಸೋಷಿಯಲ್ ವೆಲ್ಫೇರ್ ಆಕ್ಟಿವಿಟೀಸ್. ಇದ್ರ ಮುಖ್ಯವಾದಂತ ಒಂದು ಮಹತ್ವದ ಕಾರ್ಯ ಏನು ಅಂತಂದ್ರೆ ಸಾಮಾನ್ಯವಾಗಿ ಅಸ್ತಿತ್ವದಲ್ಲಿಲ್ಲದ ಒಂದು ಸಂಸ್ಥೆಗಳನ್ನ ಪ್ರದೇಶಗಳನ್ನ ರಚಿಸುವುದು. ಅಂದ್ರೆ ಎಲ್ಲಿ ಯಾವ ಕಡೆ ಒಂದು ಸಂಸ್ಥೆಗಳು ಇಲ್ಲ ಅಂತ ಜಾಗದ ಕಡೆ ಅಥವಾ ಅಂತ ಒಂದು ಪ್ರದೇಶಗಳಲ್ಲಿ ವಾಲಂಟರಿ ಆರ್ಗನೈಸೇಷನ್ಸ್ ಗಳನ್ನ ರಚನೆ ಮಾಡಿ ಅವುಗಳಿಗೆ ತಾಂತ್ರಿಕ ಇರ್ಬೋದು ಮತ್ತು ಅನುದಾನ ಇರ್ಬೋದು ಇವುಗಳನ್ನೆಲ್ಲ ಕೊಡುವಂತ ಒಂದು ಕಾರ್ಯವನ್ನ ಏನ್ ಮಾಡ್ತು ಅಂತಂದ್ರೆ ಇದು ಏನು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಯಾರು ಒಂದು ತನ್ನ ಚಟುವಟಿಕೆಗಳನ್ನ ಮಾಡುವಲ್ಲಿ ಎಂಗೇಜ್ ಆಗಿರಲ್ಲ ಅಂತವರಿಗೆ ಒಂದು ಧನ ಸಹಾಯವನ್ನು ಕೊಡುವಂಥದ್ದು ಮತ್ತು ಒಂದು ಮಾರ್ಗದರ್ಶನವನ್ನು ನೀಡುವಂತ ಕಾರ್ಯ ಇದು ಮಾಡ್ತಾ ಇದೆ ಅಂತ ಹೇಳಿ ಹೇಳ್ಬಹುದು.
One of the functions of the board was also to create organization in the areas where there is did not exist. ಅಂದ್ರೆ ಎಲ್ಲಿ ಯಾವುದೇ ಒಂದು ಸಂಸ್ಥೆ ಇಲ್ಲ, ಯಾವುದೇ ಒಂದು ಯಾವುದೋ ಆರ್ಗನೈಸೇಷನ್ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಪ್ರದೇಶಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳನ್ನ ರಚನೆ ಮಾಡುವುದು. ಇಟ್ ವಾಸ್ ಫೌಂಡ್ ದ್ಯಾಟ್ ಸ್ಲಮ್ಸ್ ಅಂಡ್ ಇನ್ ದ ರೂರಲ್ ಆರ್ಗನೈಸೇಷನ್ಸ್ ಏರಿಯಾ. ಮತ್ತೆ ಎಲ್ಲಿ ಇದನ್ನ ಇದು ಮಾಡಿರ್ತಂದ್ರೆ ಸ್ಲಮ್ಗಳು, ಕೊಳಗೇರಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಿ ಒಂದು ಜನರ ಉದ್ಧಾರಕ್ಕಾಗಿ ಅಥವಾ ಜನರ ಕಲ್ಯಾಣಕ್ಕಾಗಿ ಸಂಸ್ಥೆಗಳು ಇಲ್ಲಲ್ಲ, ಅಂತ ಪ್ರದೇಶಗಳಲ್ಲಿ ಸಂಸ್ಥೆಗಳನ್ನ ರಚನೆ ಮಾಡಿ ಅವುಗಳನ್ನ ನಡೆಸುವಂತ ಕೆಲಸ ಕೂಡ ಈ ಒಂದು ಸಂಸ್ಥೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತು. ದೇರ್ ವೇರ್ ನೋ ಸರ್ವಿಸಸ್ ಫಾರ್ ವುಮೆನ್ ಅಂಡ್ ಪ್ರೀ ಸ್ಕೂಲ್ ಚಿಲ್ಡ್ರನ್. ಅಂದ್ರೆ ಎಲ್ಲಿ ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ ಪೂರ್ವ ಶಿಕ್ಷಣ ಕಲಿತಕ್ಕಂತ ಮಕ್ಕಳಿಗೆ ಏನು ಪೂರ್ವ ಶಿಕ್ಷಣ ಇಲ್ಲಲ್ಲ, ಅಂತ ಸಂದರ್ಭಗಳಲ್ಲಿ ಅದು ಗ್ರಾಮೀಣ ಪ್ರದೇಶ ಇರಬಹುದು ಅಥವಾ ಕೊಳಗೇರಿ ಪ್ರದೇಶ ಇರಬಹುದು, ಅಂತವುಗಳಲ್ಲಿ ಒಂದು ಸ್ವಯಂ ಸೇವಾ ಸಂಸ್ಥೆಗಳನ್ನ ರಚನೆ ಮಾಡಿ ಅದ್ರ ಮೂಲಕ ತನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತು ಅಂತ ಹೇಳಿ ನಾವು ಹೇಳ್ಬಹುದು. ದ ಬೋರ್ಡ್ ಅಕಾರ್ಡಿಂಗ್ಲಿ ಲಾಂಚ್ಡ್ ಅ ಸ್ಕೀಮ್ ನೇಮ್ಡ್ ದ ಫ್ಯಾಮಿಲಿ ಅಂಡ್ ಚಿಲ್ಡ್ರನ್ ವೆಲ್ಫೇರ್ ಪ್ರಾಜೆಕ್ಟ್. ಅಂದ್ರೆ ಇದು ಒಂದು ಏನು ಅಂತಂದ್ರೆ ಯಾವ ಹೆಸರಿನಲ್ಲಿ ಈ ಒಂದು ಮಂಡಳಿ ಪ್ರಾರಂಭ ಆಯ್ತು ಅಂತ ಅನ್ನೋದನ್ನ ನೋಡೋಣ. ಕುಟುಂಬ ಮತ್ತು ಮಕ್ಕಳ ಕಲ್ಯಾಣ ಯೋಜನೆಗಳ ಹೆಸರಿನಲ್ಲಿ ಈ ಯೋಜನೆಯನ್ನ ಪ್ರಾರಂಭ ಮಾಡಲಾಯಿತು. ಅಂದ್ರೆ ಮುಖ್ಯವಾಗಿ ಈ ಬೋರ್ಡ್ ಸ್ಟಾರ್ಟ್ ಆಗಿದ್ದೆ ಎಲ್ಲಿಂದ ಅಂತಂದ್ರೆ ಇನ್ ದ ನೇಮ್ ಆಫ್ ದ ಫ್ಯಾಮಿಲಿ ಅಂಡ್ ಚೈಲ್ಡ್ ವೆಲ್ಫೇರ್ ಪ್ರಾಜೆಕ್ಟ್ ಅಂತಂದ್ರೆ ಕುಟುಂಬ ಮತ್ತು ಮಕ್ಕಳ ಕಲ್ಯಾಣ ಯೋಜನೆಗಳ ಹೆಸರಿನಲ್ಲಿ ಒಂದು ಈ ಒಂದು ಬೋರ್ಡ್ ಏನಾಯ್ತು ಅಂತ ತನ್ನ ಕಾರ್ಯವನ್ನ ಪ್ರಾರಂಭಿಸಿತು ಅಂತ ಹೇಳಿ ಹೇಳ್ಬಹುದು. ದ ಪ್ರೆಸೆಂಟ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಪ್ರೋಗ್ರಾಮ್ ಈಸ್ ರಿಯಲಿ ದ ಔಟ್ಕಮ್ ಆಫ್ ದೀಸ್ ಎಫರ್ಟ್ಸ್. ಅಂದ್ರೆ ಅವರ ಒಂದು ಪ್ರಯತ್ನದಿಂದ ನಾವೇನ್ ಹೇಳ್ತಾ ಇದೀವಲ್ಲ, 1975 ಅಲ್ಲಿ ಪ್ರಾರಂಭವಾದಂತ ಒಂದು ICDS ಪ್ರಾಜೆಕ್ಟ್, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರಿತೀವಿ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತೇಳಿ. ಆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಏನಾಯ್ತು ಅಂತಂದ್ರೆ ಇವರ ಒಂದು ಪ್ರಯತ್ನದಿಂದ ಆದಂತ, ಅಂದ್ರೆ ಮಕ್ಕಳು ಮತ್ತೆ ಮಹಿಳೆ ಮತ್ತು ಮಕ್ಕಳ ಕುರಿತು ಏನು ಪ್ರಾರಂಭ ಆದಂತ ಇನಿಷಿಯಲ್ ಪ್ರಾರಂಭ ಆದಂತ ಸಂಸ್ಥೆ, ಅದರ ಒಂದು ಪರಿಣಾಮ Andane, Central Social Welfare Board was set up on the recommendation of the Planning Commission as a semi-autonomous body. ಅಂದ್ರೆ ಇದನ್ನ ಏನ್ ಮಾಡ್ಲಿಕ್ಕೆ ಆಗಿತ್ತು, ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಅನ್ನ ಯಾವ ಶಿಫಾರಸಿನ ಮೇರೆಗೆ ಈ ಮಂಡಳಿನ ಸ್ಥಾಪಿಸಲಾಯಿತು ಅಂತಂದ್ರೆ, ಒಂದು ಯೋಜನಾ ಆಯೋಗದ ಅರೆ ಸ್ವಾಯತ್ತ ಸಂಸ್ಥೆಯ ಒಂದು ಶಿಫಾರಸಿನ ಆಧಾರದ ಮೇಲೆ ಈ ಒಂದು ಸಂಸ್ಥೆಯನ್ನ ಏನ್ ಮಾಡ್ಲಿಕ್ಕಾಯ್ತು ಅಂತಂದ್ರೆ ಸ್ಥಾಪನೆ ಮಾಡ್ಲಿಕ್ಕಾಯ್ತು ಅಂತ ಹೇಳಿ ಹೇಳ್ಬಹುದು. ಬಟ್ ದ ಪವರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ವಾಸ್ ವೆಸ್ಟೆಡ್ ಇನ್ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಆದ್ರೆ ಇದನ್ನ ಸ್ವಾಯತ್ತ ಸಂಸ್ಥೆ ಅಂತ ಹೇಳಿ ನಿರ್ಮಾಣ ಮಾಡಿದ್ರು, ರಚನೆ ಮಾಡಿದ್ರು ಕೂಡ ಇದರ ಯಾರಿಗೆ ಇತ್ತು ಅಂತಂದ್ರೆ ಒಂದು ಶಿಕ್ಷಣ ಸಚಿವಾಲಯಕ್ಕೆ ವಹಿಸಲಾಗಿತ್ತು. ಅಂದ್ರೆ ಆ ಒಂದು ಸಂಸ್ಥೆಯ ಒಂದು ಅಟೋನಮಸ್ ಬಾಡಿ ಇದ್ರೂ ಕೂಡ ಒಂದು ಯಾವಾಗ ಅಂತಂದ್ರೆ ಒಂದು ಯೋಜನಾ ಆಯೋಗ ಒಂದು ಅರೆ ಸ್ವಾಯತ್ತ ಸಂಸ್ಥೆಯ ಶಿಫಾರಸಿನ ಮೇರೆಗೆ ಪ್ರಾರಂಭ ಮಾಡಿದ್ರು ಕೂಡ ಅದರ ಒಂದು ಏನು ಅಧಿಕಾರ, ಆಡಳಿತ ಅಧಿಕಾರ ಏನಿದೆಯಲ್ಲ ಅದನ್ನ ಶಿಕ್ಷಣ ಸಚಿವಾಲಯಕ್ಕೆ ವಹಿಸಿದ್ರು. ಇಟ್ ವಾಸ್ registered as company from 1st April 1969 under the section 25 of Indian Companies Act 1956 in order to have greater autonomy
ಅಂಡ್ ಫ್ಲೆಕ್ಸಿಬಿಲಿಟಿ ಅಂತಂದ್ರೆ ಇದನ್ನ ಏನ್ ಮಾಡಿದ್ರು ಅಂತಂದ್ರೆ ಒಂದು ಶಿಕ್ಷಣ ಸಚಿವಾಲಯದ ಒಂದು ಅಧಿಕಾರದ ಆಡಳಿತ ಅಧಿಕಾರದ ವಹಿಸ್ಲಿಕ್ಕೆ ಆಯ್ತು. ಮತ್ತೆ ಆ ಒಂದು ನಿಟ್ಟಿನಲ್ಲಿ ಇದನ್ನ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು CSWB ನ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ರು. ಯಾವ ಅಡಿಯಲ್ಲಿ ಅಂತಂದ್ರೆ ಆಸ್ ಅ ಕಂಪನಿ ಫ್ರಮ್ 1st April 1969 ಅಂಡರ್ ದ ಸೆಕ್ಷನ್ ಆಫ್ 25 ಆಫ್ ಇಂಡಿಯನ್ ಕಂಪನೀಸ್ ಆಕ್ಟ್ 1956. ಅಂದ್ರೆ ಇದನ್ನ 1969ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅಂಡರ್ ಸೆಕ್ಷನ್ 25 ಇಂಡಿಯನ್ ಕಂಪನೀಸ್ ಆಕ್ಟ್ 1956 ಅಂದ್ರೆ ಸೆಕ್ಷನ್ 25ರ ಭಾರತೀಯ ಕಂಪನಿಗಳ ಕಾಯ್ದೆ ಏನಿದೆಯಲ್ಲ 1956 ಆ ಒಂದು ಅಡಿಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಸಂಸ್ಥೆಯನ್ನ ಏನ್ ಮಾಡಿದ್ರು ಅಂತಂದ್ರೆ ಏಪ್ರಿಲ್ 1969ರಲ್ಲಿ ಇದನ್ನ ಒಂದು ಸಂಸ್ಥೆಯಾಗಿ ಏನ್ ಮಾಡಿದ್ರು ರಿಜಿಸ್ಟ್ರೇಷನ್ ಅನ್ನ. ಹಾಗೆ ಈ ಒಂದು ಬೋರ್ಡಿನ ಅಬ್ಜೆಕ್ಟಿವ್ಸ್ ಅಂತ ಏನು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಬ್ಜೆಕ್ಟಿವ್ಸ್ ಅಂತಂದ್ರೆ ಅಬ್ಜೆಕ್ಟಿವ್ಸ್ ಆಫ್ ಬೋರ್ಡ್ ಫಾಸ್ಟರ್ ಹೆಲ್ತ್ ಗ್ರೋತ್ ವಾಲಂಟರಿ ಸೋಷಿಯಲ್ ಸರ್ವಿಸಸ್ ಏಜೆನ್ಸೀಸ್. ಅಂದ್ರೆ ಸಾಮಾನ್ಯವಾಗಿ ಯಾರು ಇದು ಏನು ಅಂತಂದ್ರೆ ಒಂದು ಸ್ವಯಂ ಪ್ರೇರಿತವಾದಂತ ಒಂದು ಸ್ವಯಂ ಸೇವಾ ಸಂಸ್ಥೆಗಳ ನೀಡ್ತಕ್ಕಂಥ ಸಂಸ್ಥೆಗಳದಾವಲ್ಲ ಅಂತ ಸಂಸ್ಥೆಗಳು ಆರೋಗ್ಯ ವೃದ್ಧಿಗಾಗಿ ಶ್ರಮಿಸುವಂತ ಒಂದು ಸಂಸ್ಥೆಗಳಿಗೆ ಒಂದು ಸಹಾಯವನ್ನ ಕೊಡೋದು ಅಥವಾ ಅವುಗಳನ್ನ ಕೇರ್ ಮಾಡೋದು ಅನ್ನೋ ಸಲುವಾಗಿ ಕೆಲಸ ಮಾಡ್ತಾ ಇದೆ. ಟು ಅಸಿಸ್ಟ್ ವಾಲಂಟರಿ ಆರ್ಗನೈಸ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಫಾರ್ ಸ್ಪೆಸಿಫಿಕ್ ಗ್ರೂಪ್ಸ್ ಆಫ್ ಪರ್ಸನ್ಸ್, ವುಮೆನ್, ಚಿಲ್ಡ್ರನ್ ಅಂಡ್ ಹ್ಯಾಂಡಿಕ್ಯಾಪ್ಡ್. ಮತ್ತೆ ಯಾರು ವಿಶೇಷವಾಗಿ ಮಹಿಳೆ, ಮಕ್ಕಳು ಮತ್ತು ವಿಕಲಚೇತನರಿಗಾಗಿ ಕಾರ್ಯಕ್ರಮಗಳನ್ನ ಅಥವಾ ಕಾರ್ಯವನ್ನ ಮಾಡ್ತಾರಲ್ಲ, ಸಮಾಜ ಕಲ್ಯಾಣ ಸೇವೆಗಳನ್ನ ಕೊಡ್ತಾರಲ್ಲ ಅಂತವ್ರಿಗೆ ಕೂಡ ಒಂದು ಏನ್ ಮಾಡ್ತೀವಿ ಅಂತಂದ್ರೆ ಸಹಾಯವನ್ನ ನೀಡೋದು. ಅಂದ್ರೆ ಬೇರೆ ಬೇರೆ ರೀತಿಯಾದಂತ ಒಂದು ಮಹಿಳೆಯರಿಗೆ ಇರ್ತಕ್ಕಂಥ ಕಾರ್ಯಕ್ರಮ, ಮಕ್ಕಳಿಗೆ ಇರ್ತಕ್ಕಂಥ ಕಾರ್ಯಕ್ರಮ ಮತ್ತು ವಿಕಲಚೇತನರಿಗೆ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡುವಲ್ಲಿ ಇದು ತನ್ನ ಸಹಾಯ ಮಾಡುವಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಹಾಗೇನೆ ಟು ಕೋಆರ್ಡಿನೇಟ್ ದ ವೆಲ್ಫೇರ್ ಸ್ಕೀಮ್ಸ್ ಆಫ್ ವೇರಿಯಸ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಆಮೇಲೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಏನು ಒಂದು ಕಲ್ಯಾಣ ಸ್ಕೀಮ್ಗಳದಾವಲ್ಲ, ಸಮಾಜ ಕಲ್ಯಾಣ ಸ್ಕೀಮ್ಗಳು ಅಥವಾ ಯೋಜನೆಗಳು, ಅವುಗಳ ಮಧ್ಯದಲ್ಲಿ ಸಮನ್ವಯವನ್ನು ಒದಗಿಸುವಂತ ಒಂದು ಕಾರ್ಯವನ್ನು ಕೂಡ ಈ ಬೋರ್ಡು ಮಾಡ್ತದೆ ಅಂತ ಹೇಳಿ ಹೇಳ್ಬಹುದು. ಟು ಡೆವಲಪ್ ನ್ಯೂ ಪ್ರೋಗ್ರಾಮ್ಸ್ ಆಫ್ ವೆಲ್ಫೇರ್ ಅಂಡ್ ಆರ್ಗನೈಸ್ ಪೈಲಟ್ ಪ್ರಾಜೆಕ್ಟ್. ಅಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾ ಹೊಸ ಯೋಜನೆಗಳನ್ನ ಅಥವಾ ಹೊಸ ಕಲ್ಯಾಣಕಾರಿ ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಪಡಿಸುವುದು ಮತ್ತೆ ಅವುಗಳನ್ನ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಅದನ್ನ ಏನ್ ಮಾಡೋದು ಅಂತಂದ್ರೆ ಸಂಘಟಿಸುವುದು. ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು ಏನು ಅಂತಂದ್ರೆ ಒಂದು 5 ವರ್ಷದ ಪ್ರಾಜೆಕ್ಟ್ ಅಂತ ಹೇಳಿ ಮಾಡ್ಕೊಂಡು ಅದೊಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಿ ಅದನ್ನ ಒಂದು ಏನ್ ಮಾಡೋದು ಅಂತಂದ್ರೆ ಅದನ್ನ ಸಂಘಟಿಸ್ಲಿಕ್ಕೆ ಈ ಒಂದು CSWB ಏನ್ ಮಾಡ್ತಂತಂದ್ರೆ ಕೆಲಸ ಮಾಡ್ತಂತೇಳಿ ಹೇಳ್ಬಹುದು. ಅಂದ್ರೆ ಸಾಮಾನ್ಯವಾಗಿ ಒಂದು ಹೊಸ ಕಾರ್ಯಕ್ರಮಗಳನ್ನ ರಚನೆ ಮಾಡೋದು ಮತ್ತೆ ಅವುಗಳನ್ನ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಆರ್ಗನೈಸ್ ಮಾಡೋದು ಅಂತ ಕಾರ್ಯವನ್ನ ಈ ಒಂದು ಹೇಳ್ಬಹುದು. ಹಾಗೇನೆ ಇದರ ಒಂದು ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ, ಸ್ಟ್ರಕ್ಚರ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಇದರ ಒಂದು ರಚನಾತ್ಮಕ ಒಂದು ಕೇಂದ್ರ ಮಟ್ಟ ಆಡಳಿತ ರಚನಾತ್ಮಕತೆ ಹೇಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಹೆಂಗಿದೆ ಅಂತಂದ್ರೆ ದ ಮಿನಿಸ್ಟ್ರಿ ಆಫ್ ವೆಲ್ಫೇರ್ ಈಸ್ ಹೆಡೆಡ್ ಬೈ ಅ ಕ್ಯಾಬಿನೆಟ್ ಆರ್ ಸ್ಟೇಟ್ ಮಿನಿಸ್ಟರ್ ಹೂ ಈಸ್ ಅಸಿಸ್ಟೆಡ್ ಬೈ ದಿ ಮಿನಿಸ್ಟರ್ ಆಫ್ ಸ್ಟೇಟ್ ಡೆಪ್ಯೂಟಿ ಮಿನಿಸ್ಟರ್. ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಸೆಂಟ್ರಲ್ ಒಂದು ಇದರಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ಒಂದು ಆಡಳಿತಾತ್ಮಕತೆಯನ್ನ ನಾವು ಅಥವಾ ಆಡಳಿತವನ್ನ ನಾವು ಹೇಗೆ ನೋಡ್ತೀವಿ, ಆಡಳಿತ ಹೇಗೆ ರಚನೆ ಆಗಿದೆ ಅಂತ ಹೇಳಿ ನೋಡೋದಾದ್ರೆ ಇದ್ರ ನೇತೃತ್ವವನ್ನ ಯಾರು ತಗೊಂಡಿರ್ತಾರ ಅಂತಂದ್ರೆ ನೇತೃತ್ವವನ್ನ ಕ್ಯಾಬಿನೆಟ್ ಅಥವಾ ರಾಜ್ಯ ಸಚಿವರು ವಹಿಸಿರುತ್ತಾರೆ. ರಾಜ್ಯ ಸಚಿವರು ಅಂತಂದ್ರೆ ಆ ಒಂದು ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂತ ಒಂದು ರಾಜ್ಯ ಸಚಿವ ಅಂತಂದ್ರೆ ಈಗ ನಾವು ಡೆಲ್ಲಿ ಅಂತ ಹೇಳಿ ಹೇಳ್ತೀವಿ. ಕೇಂದ್ರ ಮಟ್ಟದ ಕಾರ್ಯಕ್ರಮಗಳು ಅಥವಾ ಅಡ್ಮಿನಿಸ್ಟ್ರೇಷನ್ ಎಲ್ಲಿ ಇರ್ತಂತಂದ್ರೆ ನಮ್ಮ ದೇಶದ ಒಂದು ರಾಜಧಾನಿ ಯಾವುದು ಡೆಲ್ಲಿಯಲ್ಲಿ ಇರ್ತಕ್ಕಂತ ಒಂದು ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ತಂತಂದ್ರೆ ಅದು ಮಿನಿಸ್ಟರ್ ಅಂಡರ್ ಮಿನಿಸ್ಟರ್ ಲೆವೆಲ್ ಅಲ್ಲಿ ಅವರು ಏನ್ ಮಾಡ್ತಾರ ಅಂತಂದ್ರೆ ಸಚಿವರು ಅಥವಾ ಉಪ ಮುಖ್ಯಮಂತ್ರಿಗಳ ಒಂದು ಸಹಾಯದಿಂದ ಏನಾಗ್ತದೆ ಅಂತಂದ್ರೆ ಈ ಒಂದು ಅಡ್ಮಿನಿಸ್ಟ್ರೇಷನ್ ನಡೀತಾ ಇರ್ತದ. ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಆಲ್ಸೋ 2 ಬ್ರಾಡ್ ಡಿವಿಷನ್ಸ್. ಆದ್ರೂ ಈ ಡಿಪಾರ್ಟ್ಮೆಂಟ್ ಕೂಡ ಏನಾಗಿದೆ ಅಂತಂದ್ರೆ 2 ವಿಶಾಲವಾದಂತ ಒಂದು ವಿಭಾಗಗಳನ್ನ ಹೊಂದಿದೆ. ಒನ್ ಹೆಡೆಡ್ ಬೈ ಸೆಕ್ರೆಟರಿ ವೆಲ್ಫೇರ್ ಅಂಡ್ ಅದರ್ ಹೆಡೆಡ್ ಬೈ ದಿ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್. ಅಂದ್ರೆ 2 ವಿಭಾಗಗಳು ಮುಖ್ಯವಾಗಿ ಇದಾವ. ಇದರಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಒಂದು ಕಾರ್ಯದರ್ಶಿ ಕಲ್ಯಾಣ, ಬರೀ ವೆಲ್ಫೇರ್ ಅನ್ನುವಂಥದ್ದನ್ನ ನೋಡೋರು ಯಾರು ನೋಡ್ತಾರ ಅಂತಂದ್ರೆ ಕಾರ್ಯದರ್ಶಿ. ಆಮೇಲೆ ಇನ್ನೊಂದು ಯಾರು ನೋಡ್ತಾರ ಅಂತಂದ್ರೆ ಸೆಕ್ರೆಟರಿ ನೋಡ್ತಿರ್ತಾನ ಕಾರ್ಯದರ್ಶಿ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ. ಅಂದ್ರೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳು ಇದನ್ನ ಏನ್ ಮಾಡ್ತಾರ ಅಂತಂದ್ರೆ
ನೋಡ್ಕೊಳ್ಳುವಂತ ಅಂದ್ರೆ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್, ಸೆಕ್ರೆಟರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಅಂಡ್ ಸೆಕ್ರೆಟರಿ ಆಫ್ ವೆಲ್ಫೇರ್. ಈ ಎರಡು ಸೆಕ್ರೆಟರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಎರಡು ಡಿಪಾರ್ಟ್ಮೆಂಟಿನ ಎರಡು ವಿಶಾಲವಾದಂತ ಒಂದು ಭಾಗಗಳನ್ನ ಅವರು ನೋಡ್ಕೊಳ್ತಾರ ಅಂತ ಹೇಳಿ ಹೇಳ್ಬೋದು. ದ ಸೆಕ್ರೆಟರಿ ವೆಲ್ಫೇರ್ ಇಸ್ ಅಸಿಸ್ಟೆಡ್ ಬೈ ಅಡಿಷನಲ್ ಸೆಕ್ರೆಟರಿ. ಅಂದ್ರೆ ಈ ಒಬ್ಬ ಸೆಕ್ರೆಟರಿ ಯಾವ ಅಥವಾ ಯಾವುದೇ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ನಡ್ತಕ್ಕಂಥ ಇಲಾಖೆ ಅಂತ ತಗೊಂಡಾಗ ಅಲ್ಲಿ ಮುಖ್ಯವಾಗಿ ಯಾರಿರ್ತಾರ ಅಂತಂದ್ರೆ ಕಾರ್ಯದರ್ಶಿಗಳು ಇರ್ತಾರ. ಆ ಕಾರ್ಯದರ್ಶಿಗಳು ಅದನ್ನ ಏನ್ ಮಾಡ್ತಿರ್ತಾರ ಅಂತ ನಡ್ಸ್ಕೊಂಡು ಹೋಗ್ತಿರ್ತಾರ. ಯಾರ ಸಹಾಯದಿಂದ ಅಂತಂದ್ರೆ ಹೆಚ್ಚುವರಿ ಕಾರ್ಯದರ್ಶಿಯವರ ಸಹಾಯದಿಂದ ಈ ಸೆಕ್ರೆಟರಿ ಏನ್ ಮಾಡ್ತಾರ ಅಂತಂದ್ರೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅನ್ನ ನಡ್ಸ್ಕೊಂಡು ಹೋಗ್ತಿರ್ತಾರ. ಡಿಪಾರ್ಟ್ಮೆಂಟ್ ಆಫ್ ವುಮೆನ್, ದ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಈಸ್ ಅಸಿಸ್ಟೆಡ್ ಬೈ 2 ಜಾಯಿಂಟ್ ಸೆಕ್ರೆಟರೀಸ್. ಅಂದ್ರೆ ವೆಲ್ಫೇರ್ ಅನ್ನ ಒಬ್ಬ ಅಡಿಷನಲ್ ಸೆಕ್ರೆಟರಿ ಸಹಾಯದಿಂದ ನಡೆಸಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಇರತಕ್ಕಂಥ ಕಾರ್ಯದರ್ಶಿ ಇಲ್ಲಿ ಇಬ್ರು ಜಾಯಿಂಟ್ ಸೆಕ್ರೆಟರಿ ಅವರ ಹೆಲ್ಪ್ ತಗೊಂಡು ಈ ಒಂದು ಡಿಪಾರ್ಟ್ಮೆಂಟ್ ಅನ್ನ ನಡೆಸ್ತಾರ. ಯಾರಿಬ್ರು ಜಾಯಿಂಟ್ ಸೆಕ್ರೆಟರಿ ಅಂತ? ಇಬ್ರು ಜಾಯಿಂಟ್ ಸೆಕ್ರೆಟರಿ ಏನಂತ ಅವರಿಗೆ ಜಂಟಿ ಕಾರ್ಯದರ್ಶಿಗಳು ಅಂತೇಳಿ ಇಬ್ರು ಜಂಟಿ ಕಾರ್ಯದರ್ಶಿಗಳ ಸಹಾಯದಿಂದ ಅವ್ರು ನಡೆಸ್ತಾರ. ಇನ್ ಈಚ್ ವಿಂಗ್ ದೇರ್ ಆರ್ ಡೈರೆಕ್ಟರ್ಸ್. ಅಂದ್ರೆ ಪ್ರತಿಯೊಂದು ವಿಂಗಿಗೆ ಏನಿರ್ತಾರ ಅಂತಂದ್ರೆ ಈಚ್ ವಿಂಗ್ ಪ್ರತಿಯೊಂದು ಒಂದ್ ಏನಂತೀವಿ ನಾವು ಪ್ರತಿಯೊಂದು ಇದಕ್ಕ ವಿಂಗಿಗೆ ಏನಿರ್ತಾರ ಅಂತಂದ್ರೆ ಅಲ್ಲಿ ಒಬ್ರು ನಿರ್ದೇಶಕರು ಇರ್ತಾರ. ಅಂಡ್ ಡೆಪ್ಯೂಟಿ ಸೆಕ್ರೆಟರಿ ಇರ್ತಾರ, ಅಂದ್ರೆ ಉಪ ಕಾರ್ಯದರ್ಶಿಗಳು ಇರ್ತಾರ. ಅಂಡರ್ ಸೆಕ್ರೆಟರೀಸ್ ಏನಂತೀವಿ ಅವ್ರಿಗೆ ಅಂಡರ್ ಸೆಕ್ರೆಟರೀಸ್ ಅಂತಂದ್ರೆ ಇತರ ಅಧಿಕಾರಿಗಳು, ಅಂದ್ರೆ ಜಂಟಿ ಸೆಕ್ರೆಟರಿ ಇರ್ತಾರ ಮತ್ತು ಇತರ ಅಧಿಕಾರಿಗಳು ಕೂಡ ಅಲ್ಲಿ ಏನಿರ್ತಾರ ಅಂತಂದ್ರೆ ಕೆಲಸ ಮಾಡ್ತಿರ್ತಾರ. ಜಾಯಿಂಟ್ ಡೈರೆಕ್ಟರ್ಸ್ ಅಂಡ್ ಅದರ್ ಆಫೀಸರ್ಸ್ ಹ್ಯಾಂಡಲ್ ದಿ ಟಾಸ್ಕ್. ಅಂದ್ರೆ ಸಾಮಾನ್ಯವಾಗಿ ಉಪ ಕಾರ್ಯದರ್ಶಿಗಳು ಮತ್ತು ಅಂಡರ್ ಸೆಕ್ರೆಟರಿಗಳು ಇರ್ತಾರ. ಆದ್ರೆ ಅಲ್ಲಿ ಮುಖ್ಯವಾಗಿ ಕಾರ್ಯಗಳನ್ನ ಯಾರು ಹ್ಯಾಂಡಲ್ ಮಾಡ್ತಾರ ಅಲ್ಲಿದು ಅಂತಂದ್ರೆ ಜಾಯಿಂಟ್ ಸೆಕ್ರೆಟರಿ ಜಾಯಿಂಟ್ ಡೈರೆಕ್ಟರ್ಸ್ ಅಂಡ್ ಅದರ್ ಆಫೀಸಿಯಲ್ ಟು ಹ್ಯಾಂಡಲ್ ದ ಟಾಸ್ಕ್. ಅಂದ್ರೆ ಆ ಎರಡು ಆ ಸಂಸ್ಥೆಯ ಒಂದು ಕೆಲಸ ಕಾರ್ಯಗಳನ್ನ ಅಥವಾ ಅಲ್ಲಿಯ ಒಂದು ಕೆಲಸವನ್ನ ಯಾರು ಮಾಡ್ತಾರ ಅಂತಂದ್ರೆ ಜಂಟಿ ನಿರ್ದೇಶಕರು ಮತ್ತು ಇತರ ಆಫೀಸರ್ಸ್ ಕೂಡ ಕೆಲಸ ಮಾಡ್ತಾರ ಅಂತ ಹೇಳಿ ಹೇಳ್ಬಹುದು. ದ ಮಿನಿಸ್ಟ್ರಿ ಈಸ್ assisted in its function by number of subordinate organizations, national commissions, and national institutions over which the ministry exercises its administrative control. ಅಂದ್ರೆ ಒಂದು ಆಡಳಿತಾತ್ಮಕವಾದಂತ ಒಂದು ನಿಯಂತ್ರಣವನ್ನ ತರಲಿಕ್ಕೆ ಯಾರ ಸಹಾಯದಿಂದ ಮಾಡ್ತಾರ ಅಂತಂದ್ರೆ ಅವರು ಸಾಮಾನ್ಯವಾಗಿ ಈ ಒಂದು ಸಚಿವಾಲಯ, ಈ ಒಂದು ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಸಚಿವಾಲಯ ತನ್ನ ಕಾರ್ಯಗಳನ್ನ ಹಲವಾರು ಆಧೀನ ಸಂಸ್ಥೆಗಳು, ರಾಷ್ಟ್ರೀಯ ಆಯೋಗ ಮತ್ತು ರಾಷ್ಟ್ರೀಯ ಸಂಸ್ಥೆಗಳ ಸಹಾಯದಿಂದ ಕೆಲಸವನ್ನ ಮಾಡ್ತಾರ. ಜೊತೆಗೆ ಅದರ ಮೇಲೆ ಸಚಿವಾಲಯ ಏನ್ ಮಾಡ್ತಂತಂದ್ರೆ ತನ್ನ ಆಡಳಿತಾತ್ಮಕವಾದಂತ ಒಂದು ನಿಯಂತ್ರಣವನ್ನ ಸಾಧಿಸಿ ತನ್ನ ಕಾರ್ಯವನ್ನ ಮಾಡ್ತದ ಅಂತ ಹೇಳಿ ಹೇಳ್ಬಹುದು. ಹಾಗೇನೆ ಈ ಒಂದು ಇದರಲ್ಲಿ ಬರ್ತಕ್ಕಂತ ಕೆಲವೊಂದು ಸಂಸ್ಥೆಗಳು ಯಾವುವು ಅಂತಂದ್ರೆ ಸಾಮಾನ್ಯವಾಗಿ ನೋಡೋದಾದ್ರೆ ಒಂದು ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್, ಮೈನಾರಿಟೀಸ್ ಕಮಿಷನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಡಿಫೆನ್ಸ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದ ಯೂಜುವಲಿ ಹ್ಯಾಂಡಿಕ್ಯಾಪ್ಡ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಆರ್ಥೋಪೆಡಿಕಲಿ ಹ್ಯಾಂಡಿಕ್ಯಾಪ್ಡ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಿಹ್ಯಾಬಿಲಿಟೇಷನ್. ಇವೆಲ್ಲ ಏನು ಅಂತಂದ್ರೆ ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಥೆಗಳು. ಈ ಎಲ್ಲವುಗಳು ಏನ್ ಮಾಡ್ತಾವ ಮಹಿಳೆ, ಮಕ್ಕಳು, ದುರ್ಬಲ ವರ್ಗ, ಹ್ಯಾಂಡಿಕ್ಯಾಪ್ಡ್ ಮತ್ತೆ ಏನು ಅಲ್ಪಸಂಖ್ಯಾತರು ಇವೆಲ್ಲ ಏನಂತಂದ್ರೆ ಒಂದು ನಾವೇನ್ ಹೇಳ್ತೀವಿ ಇವ್ರನ್ನ ಅಂತಂದ್ರೆ ಒಂದು ವಲ್ನರೇಬಲ್ ಸೆಕ್ಷನ್ ಅಂತ ಹೇಳ್ತೀವಿ ನಾವು. ಈ ವಲ್ನರೇಬಲ್ ಸೆಕ್ಷನ್ಗೆ ಏನ್ ಮಾಡ್ತಾರ ಅಂತಂದ್ರೆ ಈ ಒಂದು ಕಾರ್ಯಗಳನ್ನ ಈ ಒಂದು ಸಂಸ್ಥೆಯ ಮೂಲಕ, ಈ ಎಲ್ಲಾ ಸಂಸ್ಥೆಗಳ ಮೂಲಕ ಅಥವಾ ಈ ಎಲ್ಲಾ ಸಂಸ್ಥೆಗಳ ಸಹಾಯದಿಂದ ಈ ಒಂದು ಮಿನಿಸ್ಟ್ರಿ ಏನ್ ಮಾಡ್ತದ ಅಂತಂದ್ರೆ ತನ್ನ ಕಾರ್ಯವನ್ನ ನಿರ್ವಹಿಸ್ತದ ಅಂತ ಹೇಳಿ ಹೇಳ್ಬಹುದು. ಆಕ್ಟಿವಿಟೀಸ್ ಆಫ್ ಮಿನಿಸ್ಟ್ರಿ ಅಂದ್ರೆ ಈ ಒಂದು ಸಚಿವಾಲಯದ ಕೆಲವೊಂದು ಚಟುವಟಿಕೆಗಳನ್ನ ನಾವು ನೋಡೋಣ. ಸಚಿವಾಲಯ ಏನ್ ಮಾಡ್ತದ ಅಂದ್ರೆ ಸಚಿವಾಲಯ ಅಂತಂದ್ರೆ ಮಂತ್ರಿ ಮಂಡಳ ಅಥವಾ ಸಚಿವಾಲಯ ಅದು ಏನ್ ಮಾಡ್ತದ ಅಂತಂದ್ರೆ ಸಾಮಾನ್ಯವಾಗಿ ದ ಮಿನಿಸ್ಟ್ರಿ ಹ್ಯಾಸ್ ಬೀನ್ ಟೇಕಿಂಗ್ ಅಪ್ ಲಾರ್ಜ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಅಂಡ್ ಅಕಾರ್ಡಿಂಗ್ಲಿ ಅಂಡರ್ಟೇಕ್ಸ್ ಮಲ್ಟಿ ಡೈಮೆನ್ಷನಲ್ ಫಂಕ್ಷನ್ಸ್ ರಿಲೇಟಿಂಗ್ ಟು ದ ವೆಲ್ಫೇರ್ ಆಫ್ ವೇರಿಯಸ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ವಿವಿಧ ರೀತಿಯಾದಂತ ಜನರ ಒಂದು ಕಲ್ಯಾಣ ಅಥವಾ ವಿವಿಧ ಜನರ ವರ್ಗಗಳ ಕಲ್ಯಾಣಕ್ಕೆ ಸಂಬಂಧಿಸಿದಂತ ಬಹು ಆಯಾಮದ ಕಾರ್ಯಕ್ರಮಗಳನ್ನ ಇದು ಏನ್ ಮಾಡ್ತಂತಂದ್ರೆ ಅವರ ಒಂದು ಆದ್ಯತೆಗೆ ಅನುಗುಣವಾಗಿ ಅಥವಾ ಒಂದು ಜನಸಂಖ್ಯೆ ಅಥವಾ ವಿಷಯ ಅಥವಾ ಅದಕ್ಕೆ ಅನುಗುಣವಾಗಿ ಏನ್ ಮಾಡ್ತಂತಂದ್ರೆ ಮಲ್ಟಿ ಡೈಮೆನ್ಷನಲ್ ಅಂದ್ರೆ ಬಹುಮುಖವಾದಂತ ಅಥವಾ ಬಹು ಆಯಾಮದ ಕಾರ್ಯವನ್ನ ಇದು ಕಾರ್ಯನಿರ್ವಹಿಸ್ತಾ ಇದೆ.
ಏನು ಅಂತಂದ್ರೆ ಲೈಕ್ ಏನೇನಂತಂದ್ರೆ ಪಾಲಿಸಿ ಪ್ಲಾನಿಂಗ್ ಅಂಡ್ ಕೋಆರ್ಡಿನೇಷನ್ ಆಫ್ ಪ್ರೋಗ್ರಾಮ್ಸ್. ಅಂದ್ರೆ ಒಂದು ಸಾಮಾನ್ಯವಾಗಿ ಕಾರ್ಯಕ್ರಮಗಳು, ಯಾವುದೇ ಕಾರ್ಯಕ್ರಮಗಳನ್ನ ಅವುಗಳನ್ನ ನೀತಿಗಳನ್ನ ಮಾಡುವುದು ಮತ್ತು ಯೋಜನೆ ಮಾಡುವುದು ಮತ್ತು ಅವುಗಳನ್ನ ಸಮನ್ವಯಗೊಳಿಸುವುದು. ಅಂದ್ರೆ ಈ ಮಿನಿಸ್ಟ್ರಿ ಕೆಲಸ ಏನು ಅಂತಂದ್ರೆ ನೀತಿಗಳನ್ನ, ಯೋಜನೆಗಳನ್ನ ಮತ್ತು ಸಮನ್ವಯವನ್ನ ಮಾಡುವಂತ ಕಾರ್ಯ ಇದರದಾಗಿದೆ. ನೆಕ್ಸ್ಟ್ ಆಪರೇಷನ್ಸ್ ಆಫ್ ಸೆಂಟ್ರಲ್ ಅಂಡ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಅಂದ್ರೆ ಕೇಂದ್ರ ಮಟ್ಟದ ಕೆಲವು ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಕಾರ್ಯಾಚರಣೆ ಮಾಡೋದು. ಅಂದ್ರೆ ಇವೆ ಆಪರೇಷನ್ಸ್ ಆಫ್ ಸೆಂಟ್ರಲ್ ಅಂಡ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್. ಅಂದ್ರೆ ಕೇಂದ್ರ ಮತ್ತು ಕೇಂದ್ರದಿಂದ ಪ್ರಾಯೋಜಿಕತೆಯಲ್ಲಿ ಇರ್ತಕ್ಕಂಥ ಸ್ಕೀಮ್ಸ್ ಗಳನ್ನ ಅಥವಾ ಯೋಜನೆಗಳನ್ನ ಕಾರ್ಯಾಚರಣೆಗೊಳಿಸುವಂತ ಕೆಲಸ ಕೂಡ ಈ ಮಿನಿಸ್ಟ್ರಿ ಮಾಡ್ತದೆ ಅಂತ ಹೇಳ್ಬಹುದು. ಹಾಗೇನೆ ಗೈಡೆನ್ಸ್ ಅಂಡ್ ಡೈರೆಕ್ಷನ್ ಟು ದ ಸ್ಟೇಟ್. ರಾಜ್ಯಕ್ಕೆ ಕೂಡ ಏನ್ ಮಾಡ್ತಂತಂದ್ರೆ ಮಾರ್ಗದರ್ಶನ ಮತ್ತು ನಿರ್ದೇಶನವನ್ನು ಕೂಡ ಇದು ಮಾಡುವಂತ ಕೆಲಸ ಈ ಒಂದು ಸೆಂಟ್ರಲ್ ಮಿನಿಸ್ಟ್ರಿ ಮಾಡ್ತಂತ ಹೇಳ್ಬೋದು. ದೆನ್ ಅಸೋಸಿಯೇಷನ್ ವಿತ್ ಪ್ಲಾನಿಂಗ್ ಕಮಿಷನ್. ಆಮೇಲೆ ಯೋಜನಾ ಆಯೋಗದೊಂದಿಗೆ ಒಂದು ಏನ್ ಮಾಡ್ತಂತಂದ್ರೆ ಒಂದು ಅಸೋಸಿಯೇಷನ್ ಆಗಿ, ಒಂದು ಸಂಘವಾಗಿ ಏನ್ ಮಾಡ್ತದ ಅಂತಂದ್ರೆ ತನ್ನ ಕಾರ್ಯವನ್ನ ಮಾಡ್ತದ ಹೇಳ್ಬೋದು. ಹಾಗೇನೆ ಕನ್ವೀನಿಂಗ್ ದ ಕಾನ್ಫರೆನ್ಸಸ್ ಆಫ್ ಸ್ಟೇಟ್ ಮಿನಿಸ್ಟರ್ ಅಂಡ್ ಸೆಕ್ರೆಟರೀಸ್ ಆಫ್ ದ ಸೋಷಿಯಲ್ ವೆಲ್ಫೇರ್. ಅಂದ್ರೆ ರಾಜ್ಯ ಸಚಿವರು ಮತ್ತು ಸಮಾಜ ಕಲ್ಯಾಣ ಕಾರ್ಯದರ್ಶಿಗಳ ಸಮಾವೇಶಗಳನ್ನ ಕರೀತದ ಇದು. ಅಂದ್ರೆ ಕೇಂದ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಒಂದು ಸಚಿವಾಲಯ ಏನಿದೆಯಲ್ಲ ಮತ್ತು ಮಿನಿಸ್ಟರ್ಗಳಿದಾರಲ್ಲ, ಆ ರಾಜ್ಯ ಮಟ್ಟದ ಮಿನಿಸ್ಟರ್ಗಳು ಇರ್ಬೋದು ಮತ್ತು ಸಮಾಜ ಕಲ್ಯಾಣ ಕಾರ್ಯದರ್ಶಿಗಳಿರ್ಬೋದು, ಅವರನ್ನ ಒಂದು ಸಮಾವೇಶಕ್ಕೆ ಏನ್ ಮಾಡ್ತಂತಂದ್ರೆ ಒಂದು ಕರೆಯುವಂತ ಒಂದು ಕೆಲಸವನ್ನ ಕೂಡ ಈ ಒಂದು ಮಿನಿಸ್ಟ್ರಿ ಮಾಡ್ತದ ಅಂತ ಹೇಳ್ಬಹುದು. ಮುಂದುವರಿದು ಕಾನ್ಸ್ಟಿಟ್ಯೂಷನ್ ಕಮಿಷನ್ ಕಮಿಟೀಸ್ ಆರ್ ಸ್ಟಡಿ ಟೀಮ್. ಮತ್ತೇನ್ ಮಾಡ್ತಂತಂದ್ರೆ ಆಯೋಗಗಳನ್ನ, ಸಮಿತಿಗಳನ್ನ, ಅಧ್ಯಯನ ತಂಡಗಳನ್ನ ಸಂವಿಧಾನಾತ್ಮಕವಾಗಿ ರಚನೆ ಮಾಡುವಂತ ಕೆಲಸ ಕೂಡ ಇದು ಮಾಡ್ತದೆ. ಅಂದ್ರೆ ಏನಾದ್ರೂ ಈಗ ನೋಡಿ, ಈಗ ಮಹಿಳೆ ಮತ್ತು ಮಕ್ಕಳು ಅಂತಂದಾಗ ಮಹಿಳೆ ಮತ್ತು ಈಗೇನ್ ನಾವು ದುರ್ಬಲ ವರ್ಗ ಅಂತ ಹೇಳಿ ನಾನು ಏನ್ ಲಿಸ್ಟ್ ಹೇಳಿದ್ನಲ್ಲ, ಎಲ್ಲದಕ್ಕೂ ಕೂಡ ಏನಿದೆ ಅಂತಂದ್ರೆ ಕಮಿಷನ್ಸ್ ಅದಾವ, ಅಂದ್ರೆ ಆಯೋಗಗಳದಾವ. ಯಾಕೆ ಅಂತಂದ್ರೆ ಅವರ ಒಂದು ದುರ್ಬಲ ವರ್ಗದ ಅಥವಾ ದುರ್ಬಲ ಜನರ ಒಂದು ಕಲ್ಯಾಣಕ್ಕಾಗಿ ಇರ್ತಕ್ಕಂಥ ಒಂದು ಏನ್ ನೀತಿ ಮತ್ತು ಧೋರಣೆಗಳದಾವ ಮತ್ತು ಪ್ಲಾನಿಂಗ್ ಇದೆಯಲ್ಲ, ಆ ಪ್ಲಾನಿಂಗ್ ಕರೆಕ್ಟ್ ಆಗಿ ಆಗ್ತಾ ಇದೆ ಇಲ್ಲ ಅಂತ ಹೇಳಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವಶ್ಯಕತೆ ಅನಿಸಿದ್ರೆ ಆಯೋಗಗಳನ್ನ ಕೂಡ ನೇಮಕ ಮತ್ತು ಸಮಿತಿಗಳನ್ನ ಕೂಡ ನೇಮಕ ಮಾಡ್ತಾರ. ಜೊತೆಗೆ ಅಧ್ಯಯನ ತಂಡಗಳನ್ನ ಕೂಡ ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿ ರಚನೆ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಿನಿಸ್ಟ್ರಿ ಮಾಡ್ತಾರ ಅಂತ ಹೇಳ್ಬಹುದು. ಅಸಿಸ್ಟೆಂಟ್ಸ್ ಟು ವಾಲಂಟರಿ ಆರ್ಗನೈಸೇಷನ್ಸ್. ಹಾಗೆ ಸ್ವಯಂ ಪ್ರೇರಿತ ಸಂಸ್ಥೆಗಳಿಗೆ ಕೂಡ ಒಂದು ಸಹಾಯವನ್ನ ಮಾಡ್ತಕ್ಕಂಥ ಕೆಲಸ ಮಿನಿಸ್ಟ್ರಿ ಮಾಡ್ತದ. ದೆನ್ ಇನ್ಫಾರ್ಮಲ್ ಅಂಡ್ ಮಾಸ್ ಎಜುಕೇಶನ್ ಆಕ್ಟಿವಿಟೀಸ್. ಅನೌಪಚಾರಿಕ ಮತ್ತು ಸಾಮೂಹಿಕ ಶಿಕ್ಷಣ ಚಟುವಟಿಕೆ ಕೂಡ ಇದು ಮಾಡ್ತದೆ ಅಂತ ಹೇಳ್ಬಹುದು. ದೆನ್ ಪಬ್ಲಿಕೇಶನ್, ಪ್ರಚಾರಗಳನ್ನ ಅಥವಾ ಪ್ರಕಟಣೆಗಳನ್ನ ಮಾಡೋದು. ರಿಸರ್ಚ್, ಎಜುಕೇಶನ್ ಅಂಡ್ ಡಾಕ್ಯುಮೆಂಟೇಶನ್. ಹಾಗೇನೆ ಸಂಶೋಧನೆ, ಶಿಕ್ಷಣ ಮತ್ತು ದಾಖಲಾತಿಯನ್ನು ಕೂಡ ಮಾಡ್ತದ. ದೆನ್ ಪಾರ್ಟಿಸಿಪೇಷನ್ ಇನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್, ಸೆಮಿನಾರ್ಸ್ ಅಂಡ್ ವರ್ಕ್ಶಾಪ್ಸ್ ಎಟ್ಸೆಟ್ರಾ. ಅಂತಾರಾಷ್ಟ್ರೀಯ ಸಮ್ಮೇಳನಗಳು, ಸೆಮಿನಾರ್ಗಳು ಮತ್ತು ವಿಚಾರ ಕಾರ್ಯಾಗಾರಗಳಲ್ಲಿ ಭಾಗವಹಿಸುವಂತ ಕೆಲಸ ಕೂಡ ಈ ಒಂದು ಮಿನಿಸ್ಟ್ರಿ ಮಾಡ್ತದೆ ಅಂತ ಹೇಳ್ಬಹುದು. ಹಾಗೇನೆ ಈಗ ನೆಕ್ಸ್ಟ್ ಬಂದು ಇದು ಒಂದು ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ. ಹಾಗೇನೆ ಏನ್ ನೋಡ್ತಾ ಇದೀವಿ ಅಂತಂದ್ರೆ ನೆಕ್ಸ್ಟ್ ಬಂದು ಒಂದು ಬೈಲೆಟರಲ್ ಅಂಡ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಅಂತ, ಅಂದ್ರೆ ದ್ವಿಪಕ್ಷೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಈಗ ನಾವೇನೇನ್ ನೋಡಿದೀವಿ ಅಂತಂದ್ರೆ ಸಾಮಾನ್ಯವಾಗಿ ಲೋಕಲ್ ಲೆವೆಲ್, ಸ್ಟೇಟ್ ಲೆವೆಲ್, ಸೆಂಟ್ರಲ್ ಲೆವೆಲ್, 3 ತರದ ಸಂಸ್ಥೆಗಳು ನೋಡಿದ್ವಿ. ಈಗ ಬೈಲೆಟರಲ್ ಅಂಡ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಅಂದ್ರೆ ದ್ವಿಪಕ್ಷೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಅಂದ್ರೆ ಸಮಾಜ ಕಲ್ಯಾಣ ಅವಶ್ಯಕತೆಗಳ ಅಥವಾ ಸಮಾಜ ಸೇವೆಗಳನ್ನ ನೀಡುವಲ್ಲಿ ಅಥವಾ ಜನರಿಗಾಗಿ ಒಂದು ಕಲ್ಯಾಣ ಸಾಧಿಸುವಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಲ್ಲಿ ಇವು ಕೂಡ ತನ್ನ ಪಾತ್ರವನ್ನ ಚೆನ್ನಾಗಿ ಅಥವಾ ಒಂದು ಇಂಪಾರ್ಟೆಂಟ್ ಆಗಿ ಮಹತ್ವದಾಗಿ ನಿಭಾಯಿಸ್ತವ ಅಂತ ಹೇಳ್ಬಹುದು. ಬೈಲೆಟರಲ್ ಏಜೆನ್ಸೀಸ್. ದ ವರ್ಡ್ ಬೈಲೆಟರಲ್ ಮೀನ್ಸ್ ಅಗ್ರಿಮೆಂಟ್ ಮೇಡ್ ಬಿಟ್ವೀನ್ 2 ಕಂಟ್ರೀಸ್. ಅಂದ್ರೆ ಬೈಲೆಟರಲ್ ಅಂತಂದ್ರೆ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಅಥವಾ 2 ದೇಶದ ಮಧ್ಯದಲ್ಲಿ ಆಗುವಂತ ಒಂದು ಏನು ಒಪ್ಪಂದದ ಮೇರೆಗೆ ಆಗುವಂತದನ್ನ ನಾವೇನ್ ಕರಿತೀವಿ ಬೈಲೆಟರಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಅಂದ್ರೆ ಅದೇನಂತಂದ್ರೆ ದ್ವಿಪಕ್ಷೀಯ ಏಜೆನ್ಸಿಗಳು. ದ್ವಿಪಕ್ಷೀಯ ಪದದ ಅರ್ಥ 2 ದೇಶಗಳ ನಡುವೆ ಮಾಡಿಕೊಂಡಂತ ಒಪ್ಪಂದ ಅಂತ ಹೇಳ್ತೀವಿ. ನಿಮ್ಗಾಗಲೇ ನಿಮ್ಗೆ ಇನ್ನೂ ಸ್ವಲ್ಪ NGO ಬಗ್ಗೆ ಅಷ್ಟು ಇನ್ನೂ ಗೊತ್ತಿಲ್ಲ. NGOಗಳು ಅಂತಂದ್ರೆ FCRA ಅನ್ನುವಂತ ಒಂದು ಏನಿದೆ ಅಂತಂದ್ರೆ NGO ನಡೆಸೋರಿಗೆ FCRA ಅಂತ ಒಂದು ಏನಿದೆ ಕಾಯ್ದೆ ಇದೆ. ಆ FCRA ಏನಂತಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ಹೇಳಿ
ಈ ಆಕ್ಟ್ ಅಡಿಯಲ್ಲಿ ನಾವೇನ್ ಮಾಡ್ಬೋದು ಅಂತಂದ್ರೆ ಸ್ವಯಂ ಸೇವಾ ಸಂಸ್ಥೆಗಳನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಒಪ್ಪಂದ ಮಾಡಿಕೊಂಡು ಅಲ್ಲಿಯೇ ಒಂದು ಹಣಕಾಸಿನ ನೆರವು, ಅಲ್ಲಿಯೇ ಒಂದು ಡೊನೇಷನ್ ಅನ್ನ ಇಲ್ಲಿ ತಗೊಂಡು ಇಲ್ಲಿಯೇ ಜನರ ಒಂದು ಕಲ್ಯಾಣಕಾರಿ ಕೆಲಸ ಮಾಡ್ಲಿಕ್ಕೆ ಒಂದು ಮಾಡುವಂತ ಒಂದು ಕಾರ್ಯ ನಮ್ಗೆ ನಮ್ ದೇಶಕ್ಕಿದೆ. ಅಂತ ಸಂದರ್ಭದಲ್ಲಿ ಈ ಒಂದು ಅಗ್ರಿಮೆಂಟ್ ಏನ್ ಮಾಡ್ತದ ಅಂತಂದ್ರೆ, ಇನ್ ದಿಸ್ ಅಗ್ರಿಮೆಂಟ್ ಟೂ ಕಂಟ್ರೀಸ್ ಮೇಕ್ ಅಗ್ರಿಮೆಂಟ್ ಟು ಹ್ಯಾವ್ free entry of donation supplies for relief and rehabilitation of the poor and needy without discrimination of caste, creed and race. ಅಂದ್ರೆ ಈ ಒಂದು ಬೈಲೆಟ್ರಲ್ ಒಂದು ಏಜೆನ್ಸಿಗಳು ಏನ್ ಕೆಲಸ ಮಾಡ್ತಾವ ಅಂತಂದ್ರೆ, ಎರಡು ದೇಶಗಳ ಮಧ್ಯದಲ್ಲಿ ಒಂದು ಒಪ್ಪಂದ ಮಾಡ್ಕೊಂತಾರ ಮತ್ತು ಇದರಲ್ಲಿ ಜಾತಿ, ಮತ, ಜನಾಂಗ ಯಾವುದೇ ತಾರತಮ್ಯವಿಲ್ಲದೆ ಬಡವರು ಮತ್ತು ನಿರ್ಗತಿಕರ ಪರಿಹಾರ ಮತ್ತು ಪುನರ್ವಸತಿಗಾಗಿ ದಾನ ಮಾಡಿದ ಸಾಮಗ್ರಿಗಳನ್ನ ಸುಂಕವಿಲ್ಲದೆ ಪ್ರವೇಶಿಸಲು ಒಪ್ಪಂದ ಮಾಡ್ಕೊಂತಾರೆ. ಅಲ್ಲಿ ಯಾವುದೇ ರೀತಿಯಾದಂತ ಒಂದೇನಿಲ್ಲ ಅಂತಂದ್ರೆ, ಯಾವುದೇ ಫ್ರೀ ಆಗಿ ಯಾವುದೇ ಒಂದು ಸುಂಕ ಇಲ್ಲ ಅಂತಂದ್ರೆ ತೆರಿಗೆ ಇಲ್ಲ, ತೆರಿಗೆ ಇರ್ಲಾರ್ದೆ ಅಂದ್ರೆ ಅಥವಾ ಯಾವುದೇ ಒಂದು ತೊಂದರೆ ಇರ್ಲಾರ್ದೆ ಯಾರಿಗೆ ನಿರ್ಗತಿಕಿರದಾರ ಅಥವಾ ಯಾರ ಅವಶ್ಯಕತೆ ಇರ್ತಕ್ಕಂಥ ಜನ ಅದಾರ ಅಥವಾ ಯಾರ ಬಡವರು ಅದಾರಲ್ಲ ಅವರಿಗಾಗಿ ಯಾವುದೇ ಜಾತಿ, ಮತ, ಪಂಥ ಅಂತ ಹೇಳಿ ನಾವು ತಾರತಮ್ಯ ಮಾಡ್ಲಾರ್ದೆ ಆ ಒಂದು ಜನರಿಗೆ ಒಂದು ಕೆಲಸವನ್ನು ಮಾಡ್ತಕ್ಕಂತ ಒಂದು ಒಪ್ಪಂದದ ಮೇರೆಗೆ ಏನ್ ಮಾಡ್ತಾರ, ಅವರು ಕೆಲಸ ಮಾಡ್ತಾರ ಅಂತ ಹೇಳಿ ಹೇಳ್ಬೋದು. Under these agreement, commodities like food grains, milk powder, cheese, processed food, stuff, drugs, medicines, multivitamin tablets, hospital equipment, and supplies like ambulances, mobile dispensaries, and agriculture implements, etc., are reviewed by approved organization ಲೊಕೇಟೆಡ್ ಇನ್ ರೆಸ್ಪೆಕ್ಟಿವ್ ಕಂಟ್ರಿ. ಅಂದ್ರೆ ಸಾಮಾನ್ಯವಾಗಿ ಇವರು ಒಂದು ಒಪ್ಪಂದದ ಆಧಾರದ ಮೇಲೆ ಏನೇ ವಸ್ತುಗಳನ್ನ ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರ ಅಂತಂದ್ರೆ, ಯಾವುದೇ ಇರಬಹುದು ಒಂದು ಎರಡು ಸಂಸ್ಥೆಗಳ ಒಂದು ಒಪ್ಪಂದದ ಪ್ರಕಾರ ಆಹಾರ ಧಾನ್ಯ ಇರ್ಬೋದು, ಹಾಲಿನ ಪುಡಿ ಇರ್ಬೋದು, ಚೀಸ್ ಇರ್ಬೋದು, ಸಂಸ್ಕರಿಸಿದ ಆಹಾರ ಪದಾರ್ಥ ಇರ್ಬೋದು, ಔಷಧಿಗಳಂತ ಸರಕುಗಳಿರ್ಬೋದು, ಆಮೇಲೆ ಬಹು ವಿಟಮಿನ್ ಮಾತ್ರೆಗಳಿರ್ಬೋದು, ವಿಟಮಿನ್ ಮಾತ್ರೆಗಳಿರ್ಬೋದು, ಆಸ್ಪತ್ರೆ ಉಪಕರಣಗಳು ಮತ್ತು ಆಂಬ್ಯುಲೆನ್ಸ್, ಮೊಬೈಲ್, ಔಷಧಾಲಯಗಳು, ಕೃಷಿ ಉಪಕರಣಗಳು ಮುಂತಾದ ಸರಬರಾಜನ್ನ ಅನುಮೋದಿತ ಸಂಸ್ಥೆಗಳಿಂದ ಆಯಾ ದೇಶಗಳಲ್ಲಿರುವ ಅನುಮೋದಿತ ಸಂಸ್ಥೆಗಳಿಗೆ ಸ್ವೀಕರಿಸಲಾಗ್ತದ. ಅಂತಂದ್ರೆ ಇವೆಲ್ಲ ಅಂತಂದ್ರೆ ಅವಶ್ಯಕತೆ ಇರ್ತಕ್ಕಂಥ ದೇಶಗಳಿಗೆ, ಅಂದ್ರೆ ಸಾಮಾನ್ಯವಾಗಿ ಬರೀ ಬೇರೆ ದೇಶ ನಮ್ಮ ದೇಶ ಅಷ್ಟೇ ಅಲ್ಲ, ಇವನ್ ಬಡ ದೇಶಗಳು ಯಾರು ಅಭಿವೃದ್ಧಿ ಹೊಂದುತ್ತಿರುವಂತ ದೇಶಗಳದಾವಲ್ಲ ಅಂತ ದೇಶಗಳಿಗೆ ಕೂಡ ಶ್ರೀಮಂತ ರಾಷ್ಟ್ರಗಳು ಏನ್ ಮಾಡ್ತಾವ ಅಂತಂದ್ರೆ ಈ ಎಲ್ಲ ತರಹದ ಒಂದು ವ್ಯವಸ್ಥೆಯನ್ನ ಮಾಡ್ತಿರ್ತಾರ. ಅಂತ ಒಂದು ಇದ್ರಲ್ಲಿ ಆ ಒಂದು ಸಂಸ್ಥೆಗಳ ಮೂಲಕ ಅನುಮೋದಿತ ಆಯಾ ದೇಶಗಳಲ್ಲಿರುವ ಅನುಮೋದಿತ ಸಂಸ್ಥೆಗಳ ಮೂಲಕ ಏನ್ ಮಾಡ್ತಾರ ಅಂತಂದ್ರೆ ಸ್ವೀಕಾರ ಮಾಡಿ ಯಾರಿಗೆ ಅವಶ್ಯಕತೆ ಇದೆಯಲ್ಲ ಅವರಿಗೆ ಕೊಡುವಂತ ಕೆಲಸ ಮಾಡ್ತಾರ. ಗೌರ್ಮೆಂಟ್ ಆಫ್ ಇಂಡಿಯಾ ಎನ್ಕರೇಜಸ್ ಸಚ್ ಅಸಿಸ್ಟೆಂಟ್. ಇದಕ್ಕೆ ಏನ್ ಮಾಡ್ತಂತಂದ್ರೆ ಸರ್ಕಾರ, ನಮ್ಮ ಒಂದು ಭಾರತ ಸರ್ಕಾರ ಇದಕ್ಕೆ ಏನ್ ಮಾಡ್ತಂತಂದ್ರೆ ಒಂದು ಪ್ರೋತ್ಸಾಹವನ್ನ ನೀಡ್ತದ. The Ministry of Social Justice and Empowerment operates the bilateral agreements on gift deliveries entered into by the Government of India with the Government of Federal Republic of Germany, Sweden, Switzerland, United Kingdoms and United States of America. ಅಂದ್ರೆ ಇದನ್ನ ಈ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತದ ಅಂತಂದ್ರೆ ಇದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಏನು ಅಂತಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಏನಿದೆ, ಸಬಲೀಕರಣ ಸಚಿವಾಲಯ ಏನಿದೆ ಅಲ್ಲ ಆ ಸಚಿವಾಲಯ ಏನ್ ಮಾಡ್ತಂತಂದ್ರೆ ಇದೊಂದು ಒಪ್ಪಂದ ಮಾಡ್ಕೊಂಡು ಏನ್ ಮಾಡ್ತದ ತನ್ನ ಕಾರ್ಯವನ್ನ ಮಾಡ್ತದ. ಒಂದು ಒಪ್ಪಂದ ಆಗಿದೆ ಅಂತಂದ್ರೆ ಫೆಡರಲ್ ರಿಪಬ್ಲಿಕ್ ಆಫ್ ಜರ್ಮನಿ ಜೊತೆಗೆ ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅಂದ್ರೆ ಈ ತರದ ಎಲ್ಲಾ ಸರ್ಕಾರಗಳೊಂದಿಗೆ ಭಾರತ ಸರ್ಕಾರ ಕೂಡ ಏನ್ ಮಾಡ್ತಂತಂದ್ರೆ ಒಂದು ಅಲ್ಲಿ ಇರ್ತಕ್ಕಂಥ ಒಂದು ಪ್ರವೇಶಿಸಿದ ಉಡುಗೊರೆ ಏನಾದ್ರು ವಿತರಣೆ ಮಾಡೋದಿದ್ದರೆ ಅದ್ರ ಕುರಿತು ಏನ್ ಮಾಡ್ತಾರ ಅಂತಂದ್ರೆ ದ್ವಿಪಕ್ಷೀಯ ಒಪ್ಪಂದಗಳನ್ನ ನಿರ್ವಹಿಸುತ್ತದೆ. ಅಂದ್ರೆ ಈ ಒಂದು ಎಲ್ಲಾ ದೇಶಗಳ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಒಪ್ಪಂದದ ಮೇಲೆ ಏನಾದ್ರೂ ಅವರು ಒಂದು ಬಡ ದೇಶಗಳಿಗೆ ಏನಾದ್ರೂ ಗಿಫ್ಟ್ ಕೊಡುವಂತ ಒಂದು ಅವಶ್ಯಕತೆ ಇದ್ದಾಗ ಅಂತ ಉಡುಗೊರೆಗಳ ವಿತರಣೆಗಳನ್ನ ಕುರಿತು ದ್ವಿಪಕ್ಷೀಯ ಒಪ್ಪಂದಗಳ ಮೇಲೆ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಇದನ್ನ ಕಾರ್ಯವನ್ನ ನೋಡ್ಕೊಳ್ತದ ಅಂತ ಹೇಳಿ ನಾವು ಹೇಳ್ಬಹುದು. ಹಾಗೇನೆ ಮುಂದುವರಿದು ದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈಸ್ ಎಂಟ್ರಸ್ಟೆಡ್ ವಿತ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯಾಂಡ್ಲಿಂಗ್ ದಿ ಫುಡ್ ಆಪರೇಷನ್ಸ್ ವರ್ಕ್ ಇನ್ ದ ರೆಸ್ಪೆಕ್ಟ್ ಆಫ್ ಗಿಫ್ಟ್
ಕಮಿಂಗ್ ಅಂಡರ್ ದ ಅಗ್ರಿಮೆಂಟ್ಸ್ ಆಫ್ ಪೇಮೆಂಟ್ ಫಾರ್ ಸರ್ವಿಸಸ್ ಆಟ್ ಅಪ್ರೂವ್ಡ್ ರೇಟ್ಸ್. ಅಂದ್ರೆ ಸಾಮಾನ್ಯವಾಗಿ ಈ ಉಡುಗೊರೆ ಸರಕುಗಳಿಗೆ ಸಂಬಂಧಿಸಿದಂತೆ, ಅಂದ್ರೆ ಸಾಮಾನ್ಯವಾಗಿ ಅಲ್ಲಿ ಉಡುಗೊರೆ ಅಂತಂದ್ರೆ ಬೇರೆ ದೇಶದವರು ಬಡ ದೇಶಗಳಿಗೆ ಉಡುಗೊರೆಗಳನ್ನ ಕಳಿಸಿರ್ತಾರ. ಆಮೇಲೆ ಅದು ಉಡುಗೊರೆಗಳನ್ನ ಎದ್ರ ಮೂಲಕ ಕಳಿಸಿರ್ತಾರ ಅಂತಂದ್ರೆ ಬಂದರು ಅಂತ ಹೇಳಿ ಹೇಳ್ತೀವಿ ನಾವು. ಬಂದರು ಅಂತಂದ್ರೆ ಅದು ಹಡಗಿನ ಮೂಲಕ ಬರ್ತಿರ್ತದ. ಆ ಹಡಗಿನ ಮೂಲಕ ಬಂದಂತ ಒಂದು ಅಂದ್ರೆ ಉಡುಗೊರೆ ಸರಕುಗಳಿಗೆ ಸಂಬಂಧಿಸಿದಂತೆ ಬಂದರು ಕಾರ್ಯಾಚರಣೆ ಕೆಲಸವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಭಾರತ ಆಹಾರ ನಿಗಮಕ್ಕೆ ವಹಿಸಲಾಗಿದೆ. ಅಂದ್ರೆ ಅದು ಅಂದ್ರೆ ಆಹಾರ ನಿಗಮ ಏನಿದೆಯಲ್ಲ ನಮ್ದು ಫುಡ್ ಕಾರ್ಪೊರೇಷನ್, ಭಾರತ ಸರ್ಕಾರದ ಒಂದು ಫುಡ್ ಕಾರ್ಪೊರೇಷನ್ ಏನಿದೆಯಲ್ಲ ಆ ಜವಾಬ್ದಾರಿಯನ್ನ ಒಂದು ಏನ್ ಮಾಡ್ತಂತಂದ್ರೆ ಆ ಗಿಫ್ಟ್ ಎದ್ರ ಮೂಲಕ ಬರ್ತಿದ ನಮ್ ದೇಶಕ್ಕೆ ಅಂತಂದ್ರೆ ಅದು ಹಡಗಿನ ಮೂಲಕ ಅಂದ್ರೆ ಬಂದರಿನ ಮೂಲಕ ಆ ಕಾರ್ಯಾಚರಣೆಯನ್ನ ನಿರ್ವಹಿಸುವಂತ ಒಂದು ಕೆಲಸವನ್ನ ಈ ನಿಗಮಕ್ಕೆ ವಹಿಸಿಕೊಡಲಾಗಿದೆ. ದೆನ್ ದ ಎಕ್ಸ್ಪೆಂಡಿಚರ್ ಆನ್ ಹ್ಯಾಂಡಲಿಂಗ್ ಕ್ಲಿಯರೆನ್ಸ್ ಅಂಡ್ ಐಲ್ಯಾಂಡ್ transportation of gift deliveries to the approved consignees destination is borne by the ministry as per terms of the agreement. ಅಂದ್ರೆ ಈ ಒಂದು ಬಂದರಿನ ಮೂಲಕ ಬಂದಂತ ಒಂದು ಏನು ಗಿಫ್ಟ್ಗಳದಾವಲ್ಲ ಆ ಒಂದು ಗಿಫ್ಟ್ ಅನ್ನ ರವಾನೆ ಮಾಡುವಂತ ಒಂದು ಕೆಲಸ. ಅಂದ್ರೆ ಸಾಮಾನ್ಯವಾಗಿ ಒಂದು ಅನುಮೋದಿತ ಇದರಲ್ಲಿ ಏನ್ ಬಂದಿರ್ತದಲ್ಲ ಅನುಮೋದಿತ ರವಾನೆದಾರರ ಗಮ್ಯ ಸ್ಥಾನಕ್ಕೆ ಉಡುಗೊರೆ ವಿತರಣೆಗಳ ಕ್ಲಿಯರೆನ್ಸ್. ಅಂದ್ರೆ ಸಾಮಾನ್ಯವಾಗಿ ಆ ಗಿಫ್ಟ್ ಯಾರ್ಯಾರಿಗೆ ಬಂದಿದೆ, ಈಗ ನೀವು ಉದಾಹರಣೆಗೆ ಹೇಳ್ಬೋದು ವರ್ಲ್ಡ್ ವಿಷನ್ ಆಫ್ ಇಂಡಿಯಾ ಅಂತ ಹೇಳಿ ನೀವು ವಿಸಿಟ್ ಮಾಡಿರಿ. ಅಲ್ಲಿ ಏನಂತಂದ್ರೆ ಅಲ್ಲಿ ಮಕ್ಕಳಿಗೆ ಬೇರೆ ದೇಶದಿಂದ ಸ್ಪಾನ್ಸರ್ಸ್ ದಾನಿಗಳು ಏನ್ ಮಾಡ್ತಾರಂತಂದ್ರೆ ನೇರವಾಗಿ ಗಿಫ್ಟ್ ಗಳನ್ನ ಕಳಿಸಿರ್ತಾರ. ಆ ಗಿಫ್ಟ್ ಗಳನ್ನ ಮಕ್ಕಳಿಗೆ ನೇರವಾಗಿ ತಲುಪಿಸುವಂತ ಕೆಲಸ ಕೂಡ ಏನ್ ಮಾಡ್ತಾರಂತಂದ್ರೆ ಅದರ ಒಂದು ಜವಾಬ್ದಾರಿಯನ್ನು ಕೂಡ ಯಾರು ಮಾಡ್ಕೊಂಡಾರ ಅಂತಂದ್ರೆ ಅದಕ್ಕೆ ಬೇಕಾಗುವಂತ ಒಂದು ಒಳನಾಡಿನ ಸಾಗಾಣಿಕೆಗೆ ಬೇಕಾಗುವಂತ ಒಂದು ಖರ್ಚು ಇರ್ಬೋದು, ವೆಚ್ಚ ಇರ್ಬೋದು, ಅದನ್ನು ಕೂಡ ಏನ್ ಮಾಡ್ತಾರಂತಂದ್ರೆ ಆ ಒಂದು ಒಪ್ಪಂದದ ನಿಯಮಗಳ ಪ್ರಕಾರ ಸಚಿವಾಲಯ ಅದನ್ನ ಭರಿಸ್ತದ. ಅಂದ್ರೆ ಸಾಮಾನ್ಯವಾಗಿ ಒಂದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಅಥವಾ ಒಂದು ಬಿಜಾಪುರಲ್ಲಿ ಇರುವಂತ ಒಂದು ಮಗುಗೆ ಬೇರೆ ದೇಶದಿಂದ ಗಿಫ್ಟ್ ಬಂದದಂತಂದ್ರೆ ಆ ಮಗು ಅದನ್ನ ಭರಿಸೋದಿಲ್ಲ. ಅದನ್ನ ಯಾರು ಭರಿಸ್ತಾರ ಅಂತಂದ್ರೆ ಒಂದು ಸಚಿವಾಲಯ ಅದನ್ನ ಭರಿಸ್ತದ ಅಂತ ಹೇಳಿ ಹೇಳ್ಬಹುದು. ಹಾಗೇನೆ ಇಂಟರ್ನ್ಯಾಷನಲ್ ಏಜೆನ್ಸಿ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ನಾವು ನೋಡೋಣ. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಏನ್ ಮಾಡ್ತಾವ ಅಂತಂದ್ರೆ ಒಂದು ಸಮಾಜ ಕಲ್ಯಾಣ ಸೇವೆಗಳನ್ನ ಕೂಡ ಇವು ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾವ. ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ನಾವು ಕಾಣ್ತೀವಿ. ದೋ ದ ವೆಲ್ ಬೀಯಿಂಗ್ ಆಫ್ ದ ಪೀಪಲ್ ದ ಕನ್ಸರ್ನ್ ಆಫ್ ದ ಸ್ಟೇಟ್ ಇಟ್ ಕ್ಯಾನ್ ನಾಟ್ ಬಿ ಫುಲ್ಫಿಲ್ಡ್ ಡ್ಯೂ ಟು ದ ಲ್ಯಾಕ್ ಆಫ್ ಫೈನಾನ್ಷಿಯಲ್ ಸೋರ್ಸಸ್, ಮ್ಯಾನ್ ಪವರ್ ಅಂಡ್ ಅದರ್ ರಿಸೋರ್ಸಸ್. ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ರಾಜ್ಯ ತನ್ನ ರಾಜ್ಯದ ಒಂದು ಗಡಿಯಲ್ಲಿ ಇರ್ತಕ್ಕಂಥ ಜನರ ಒಂದು ಯೋಗಕ್ಷೇಮವನ್ನ ಫುಲ್ಫಿಲ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಮಾನವ ಶಕ್ತಿ ಕೊರತೆ ಇರ್ಬೋದು, ಹಣಕಾಸಿನ ಸಂಪನ್ಮೂಲ ಕೊರತೆ ಇರ್ಬೋದು, ಅಥವಾ ಬೇರೆ ಇತರೆ ಯಾವುದೇ ಸಂಪನ್ಮೂಲಗಳ ಕೊರತೆಯಿಂದಾಗಿ ಎಲ್ಲವುಗಳನ್ನ ಪೂರೈಸಲಿಕ್ಕೆ ರಾಜ್ಯಕ್ಕೆ ಸಾಧ್ಯ ಆಗೋದಿಲ್ಲ. ದೇರ್ ಫೋರ್ ದ ಸ್ಟೇಟ್ ಡಿಪೆಂಡ್ಸ್ ಅಪಾನ್ ದ ಹೆಲ್ಪ್ ಅಂಡ್ ಸಪೋರ್ಟ್ ಆಫ್ ದ ಅದರ್ ನೇಷನ್ಸ್ ಅಂಡ್ ಕಂಟ್ರೀಸ್ ಟು ಅಮಿಲಿಯೋರೇಟ್ ದ ಲಾಟ್ ಆಫ್ ಇಟ್ಸ್ ಪೂರ್ ಅಂಡ್ ನೀಡಿ. ಅಂದ್ರೆ ಸಾಮಾನ್ಯವಾಗಿ ಇಂಥ ಒಂದು ನಿಟ್ಟಿನಲ್ಲಿ ಸೋರ್ಸ್ ಇರ್ಲಾರಂತ ಒಂದು ಸಂದರ್ಭದಲ್ಲಿ, ಮ್ಯಾನ್ ಪವರ್ ಇರ್ಲಾರಂತ ಸಂದರ್ಭದಲ್ಲಿ ಅವರು ಯಾರನ್ನ ಒಂದು ಮೊರೆ ಹೋಗ್ತಾರ ಅಂತಂದ್ರೆ ರಾಜ್ಯವು ಬಡ ಮತ್ತು ನಿರ್ಗತಿಕರನ್ನ ಸುಧಾರಿಸಲು ಇತರ ರಾಷ್ಟ್ರಗಳು ಮತ್ತು ದೇಶಗಳ ಸಹಾಯ ಮತ್ತು ಬೆಂಬಲವನ್ನ ಅವಲಂಬಿಸಿದ್ದಾರೆ. ಅದಕ್ಕಾಗಿ ನಮ್ಮ ದೇಶಕ್ಕೆ ಯಾಕೆ ಬೇರೆ ದೇಶದಿಂದ ದಾನ ಬರ್ತದ ಅಂತಂದ್ರೆ ನಮ್ಮಲ್ಲಿ ಕೆಲವೊಂದು ಮಾನವ ಸಂಪನ್ಮೂಲಗಳ ಕೊರತೆ ಇರ್ಬೋದು ಅಥವಾ ಇತರ ಹಣಕಾಸಿನ ಕೊರತೆ ಇರಬಹುದು. ಆ ನಿಟ್ಟಿನಲ್ಲಿ ನಾವು ಬೇರೆ ದೇಶಕ್ಕೆ ನಾವು ಅದನ್ನ ನಾವು ಬೆಂಬಲಿತವಾಗಿ ಸಹಾಯವನ್ನು ಯಾಚಿಸಿದಾಗ ಅವ್ರೇನ್ ಮಾಡ್ತಾರ ಅಂತಂದ್ರೆ ಸಹಾಯ ಮತ್ತು ಬೆಂಬಲವನ್ನ ಕೊಡ್ತಾರ ಅಂತ ಹೇಳಿ ಹೇಳ್ಬೋದು. ಇಟ್ ಈಸ್ ಅಪಾನ್ ದಿಸ್ ರೆಕಗ್ನೈಸೇಷನ್ ದ್ಯಾಟ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇನ್ ಸೋಷಿಯಲ್ ವೆಲ್ಫೇರ್ ಈಸ್ ನೀಡೆಡ್ ಇನ್ ಆರ್ಡರ್ ಟು ಎನ್ಶ್ಯೂರ್ ಸೋಷಿಯಲ್ ಅಂಡ್ ಎಕಾನಮಿಕ್ ವೆಲ್ಫೇರ್ ಆಫ್ ಹ್ಯೂಮನ್. ಸಾಮಾನ್ಯವಾಗಿ ಇದು ಏನ್ ಮಾಡ್ತಂತಂದ್ರೆ ಒಂದು ಮಾನವನ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಮಾನವನ ಏನ್ ಮಾಡ್ತಂತಂದ್ರೆ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಕಲ್ಯಾಣವನ್ನ ಸಾಧಿಸುವಂತದಲ್ಲಿ ಅಥವಾ ಭದ್ರತೆಯನ್ನು ನೀಡುವಂತ ಒಂದು ಸಂದರ್ಭದಲ್ಲಿ ಇದು ಏನ್ ಮಾಡ್ತಂತಂದ್ರೆ ಒಂದು ಮಾನ್ಯತೆಯ ಆಧಾರದ ಮೇಲೆ ಅಥವಾ ಮಾನ್ಯತೆಯ ಮೇರೆಗೆ ಎಲ್ಲೆಡೆ ಮಾನವರ ಸಾಮಾಜಿಕ ಮತ್ತು ಆರ್ಥಿಕ ಕಲ್ಯಾಣವನ್ನ ಭದ್ರಪಡಿಸಿಕೊಳ್ಳಲು ಸಾಮಾಜಿಕ ಕಲ್ಯಾಣ ಅಂತಾರಾಷ್ಟ್ರೀಯ ಸಹಾಯ ಅಗತ್ಯವಾಗಿದೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಅದು ಇಲ್ಲ, ಕೊರತೆ ಇರೋದ್ರಿಂದ ನಾವು ಬೇರೆ ದೇಶದಿಂದ ಅದನ್ನ ತಗೊಂಡು ಏನ್ ಮಾಡ್ಬೋದು ಅಂತಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಕಲ್ಯಾಣವನ್ನ ಸಾಧಿಸಿಕೊಳ್ಳಿಕ್ಕೆ ಅಥವಾ ಭದ್ರತೆಯನ್ನ ಒದಗಿಸಿಕೊಳ್ಳಿಕ್ಕೆ ಸಹಾಯ ಬೇಕು ಅಂತ ಹೇಳಿ ನಾವು ಹೇಳ್ಬೋದು. ದೆನ್ ಅಂದ್ರೆ ದೇಶದ ಯಾವುದೇ ಇದರಲ್ಲಿ ಅದನ್ನು ನಾವು ಸಹಾಯವನ್ನು ಪಡ್ಕೋಬಹುದು. ಇಂಟರ್ನ್ಯಾಷನಲ್ ಸೋಷಿಯಲ್ ವೆಲ್ಫೇರ್ ಆರ್ಗನೈಸೇಷನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 5 ಗ್ರೂಪ್ಸ್.
ಈ ಒಂದು ಅಂತಾರಾಷ್ಟ್ರೀಯ ಒಂದು ಸಮಾಜ ಕಲ್ಯಾಣ ಸಂಸ್ಥೆಗಳನ್ನು ನಾವು ಮುಖ್ಯವಾಗಿ 5 ಗುಂಪಿನಲ್ಲಿ ನಾವು ವಿಭಾಗ ಮಾಡ್ತೀವಿ ಅಥವಾ ವರ್ಗೀಕರಿಸ್ತೀವಿ. ಆ 5 ಗುಂಪುಗಳು ಯಾವುವು ಅಂತಂದ್ರೆ, ಫಸ್ಟ್ ಒನ್ ಗವರ್ಮೆಂಟ್ ಏಜೆನ್ಸೀಸ್ ಆಫ್ ಇಂಟರ್ನ್ಯಾಷನಲ್ ಕ್ಯಾರೆಕ್ಟರ್. ಅಂದ್ರೆ ಕ್ಯಾರೆಕ್ಟರ್ ಅಂತಂದ್ರೆ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಗಳಲ್ಲಿ ಕೂಡ ಗವರ್ಮೆಂಟ್ ಏಜೆನ್ಸೀಸ್ ಅಂದ್ರೆ ಅಂತ ಬೇರೆ ದೇಶದ ಒಂದು ಸರ್ಕಾರ, ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯುನೈಟೆಡ್ ನೇಷನ್ಸ್ ಅಂತ ಕರಿತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇವೆಲ್ಲ ಏನು ಅಂತಂದ್ರೆ ಸರ್ಕಾರಗಳಿವೆಲ್ಲ. UN, WHO, ILO ಇವೆಲ್ಲ ಏನು ಅಂತಂದ್ರೆ ಸರ್ಕಾರ. ಈ ಒಂದು ಸರ್ಕಾರಕ್ಕೆ ನಾವೇನ್ ಮಾಡ್ಬೋದು ಅಂತಂದ್ರೆ, ನಮ್ಮ ದೇಶದ ಒಂದು ಅವಶ್ಯಕತೆಯನ್ನ ನಾವು ಪೂರೈಸಿಕೊಳ್ಳಿಕ್ಕೆ ಅವರ ಒಂದು ಸಹಾಯವನ್ನ ಪಡ್ಕೊಳ್ಬಹುದು. ಎರಡನೇದಾಗಿ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಗಳಲ್ಲಿ ಪ್ರೈವೇಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂದ್ರೆ ಖಾಸಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಉದಾಹರಣೆಗಾಗಿ ದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಸೋಷಿಯಲ್ ವರ್ಕ್, ವರ್ಲ್ಡ್ ಫೆಡರೇಷನ್ ಆಫ್ ಮೆಂಟಲ್ ಹೆಲ್ತ್, ದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದ ಚೈಲ್ಡ್ ವೆಲ್ಫೇರ್. ಈ 3 ಸಂಸ್ಥೆಗಳು ಅಂದ್ರೆ ಏನು ಅಂತಂದ್ರೆ, ಸಾಮಾಜಿಕ ಕಾರ್ಯಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಅನ್ನುವಂತ ಒಂದು ಸಂಸ್ಥೆ, ಮಾನಸಿಕ ಆರೋಗ್ಯದ ವಿಶ್ವ ಒಕ್ಕೂಟ ಇರಬಹುದು, ಮಕ್ಕಳ ಕಲ್ಯಾಣಕ್ಕಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ ಇರಬಹುದು. ಈ ಎಲ್ಲಾನು ಏನಂತೀವಿ ಅಂತಂದ್ರೆ ನಾವು ಖಾಸಗಿ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಖಾಸಗಿ ಸಂಸ್ಥೆಗಳು ಅಂತ ಕರಿತೀವಿ. ಹಾಗೇನೆ ಪ್ರೈವೇಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಹ್ಯಾವಿಂಗ್ ಆಟೋನಮಸ್, ಇವು ಪ್ರೈವೇಟ್ ಇರ್ತಾವ, ಖಾಸಗಿ ಇರ್ತಾವ ಮತ್ತು ಸ್ವಾಯತ್ತತೆಯಿಂದ ಇರ್ತಾವ. ಅಂದ್ರೆ ಸ್ವಂತ ಇದಿರ್ತಾವ. ಅಂತವ್ ಯಾವುವು ಅಂತಂದ್ರೆ ಸ್ವಯಂ ಪ್ರೇರಿತವಾದಂತಹ ಅಥವಾ ಸ್ವಾಯತ್ತ ಸಂಸ್ಥೆಗಳನ್ನ ಹೊಂದಿದಂತ ಖಾಸಗಿ ಸಂಸ್ಥೆಗಳು ಯಾವುವು ಅಂತಾರಾಷ್ಟ್ರೀಯ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಹ್ಯಾವಿಂಗ್ ಆಟೋನಮಸ್ ಆರ್ಗನೈಸೇಷನ್ ಇನ್ ಈಚ್ ಕಂಟ್ರಿ. ಪ್ರತಿಯೊಂದು ದೇಶದಲ್ಲಿ ಕೂಡ ಏನಿರುತ್ತೆ ಅಂತಂದ್ರೆ ಸ್ವಾಯತ್ತ ಸಂಸ್ಥೆಗಳನ್ನ ಹೊಂದಿರುವ ಖಾಸಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿರ್ತಾವ. ಉದಾಹರಣೆಗಾಗಿ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಅಂತ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಇರಬಹುದು, YMCA ಇರಬಹುದು, YWCA ಇರಬಹುದು. ಯಂಗ್ ಮೆನ್ YMCA, ಯಂಗ್ ಮೆನ್ ಚಾರಿಟೇಬಲ್ ಅಸೋಸಿಯೇಷನ್, ಯಂಗ್ ವುಮೆನ್ ಚಾರಿಟೇಬಲ್ ಅಸೋಸಿಯೇಷನ್ ಅಂತ ಹೇಳಿ ನಾವು ಕರಿತೀವಿ. ಅಂತ ಸಂಸ್ಥೆಗಳು ಕೂಡ ಖಾಸಗಿನೂ ಇರ್ತಾವ ಮತ್ತು ಸ್ವಾಯತ್ತತೆಯಿಂದ ನಡೆಸುವಂತ ಸಂಸ್ಥೆಗಳು ಅಂತ ಹೇಳಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ಬಹುದು. ದೆನ್ 4ನೇದಾಗಿ ನ್ಯಾಷನಲ್ ಗವರ್ಮೆಂಟ್ ಏಜೆನ್ಸೀಸ್. ನ್ಯಾಷನಲ್ ಗವರ್ಮೆಂಟ್ ಏಜೆನ್ಸೀಸ್ ಎಕ್ಸ್ಟೆಂಡಿಂಗ್ ದೇರ್ ಹೆಲ್ಪ್ ಟು ಅದರ್ ಕಂಟ್ರೀಸ್. ಅಂದ್ರೆ ಸಾಮಾನ್ಯವಾಗಿ ಆ ಒಂದು ರಾಷ್ಟ್ರ ಮಟ್ಟದಲ್ಲಿರುವಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಸಂಸ್ಥೆಗಳು ಮತ್ತೆ ಬೇರೆ ದೇಶದ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಯಾವುವು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವು ಕೂಡ ಸಹಾಯವನ್ನ ನೀಡಿ ಈ ಸಂಸ್ಥೆಗಳು ಮುಂದೆ ಬರ್ತಾವ. ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ದ ಯುನೈಟೆಡ್ ಸ್ಟೇಟ್ಸ್ ಟೆಕ್ನಿಕಲ್ ಕೋಆಪರೇಷನ್ ಪ್ರೋಗ್ರಾಮ್, ಪಾಪ್ಯುಲರ್ಲಿ ನೋನ್ ಆಸ್ 0.4 ಪ್ರೋಗ್ರಾಮ್ಸ್ ಅಂತ. ಅಂದ್ರೆ ಸಾಮಾನ್ಯವಾಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ರಾಜ್ಯ ಏನು ಅಂತಂದ್ರೆ ರಾಷ್ಟ್ರೀಯ ಸರ್ಕಾರಿ ಸಂಸ್ಥೆಗಳಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಉದಾಹರಣೆಗಾಗಿ 4 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳಿ, ಹೆಂಗ್ ನಮ್ಮ ದೇಶದಲ್ಲಿ ಕೂಡ 20 ಪಾಯಿಂಟ್ ಪ್ರೋಗ್ರಾಮು ಮತ್ತೆ ಇತ್ತಲ್ಲ, ಇಂದಿರಾ ಗಾಂಧಿ ಅವರು ಜಾರಿ ತಂದಿದ್ರಲ್ಲ, ಆ ತರದೇ ಒಂದು 4 ಪಾಯಿಂಟ್ ಪ್ರೋಗ್ರಾಮ್ ಅಲ್ಲಿ ಕೂಡ ನಾವು ಅದನ್ನು ನಾವು ಹೇಳ್ಬೋದು. ಯುನೈಟೆಡ್ ನೇಷನ್ಸ್ ಅಲ್ಲಿ ಏನಿದೆ ಅಂತಂದ್ರೆ ಒಂದು ಟೆಕ್ನಿಕಲ್ ಕೋಆಪರೇಷನ್ ಪ್ರೋಗ್ರಾಮ್ ಇದೆ. ಅದಕ್ಕೆ ನಾವು ಪಾಪ್ಯುಲರ್ಲಿ ಏನ್ ಕರಿತೀವಿ ಅಂತಂದ್ರೆ 0.4 ಪ್ರೋಗ್ರಾಮ್ ಅಂತ ಕರಿತೀವಿ. ಆ 0.4 ಪ್ರೋಗ್ರಾಮ್ ಕೂಡ ಏನು ಅಂತಂದ್ರೆ ಒಂದು ರಾಷ್ಟ್ರ ಮಟ್ಟದ ರಾಷ್ಟ್ರ ಸರ್ಕಾರದ ಒಂದು ಅಥವಾ ರಾಷ್ಟ್ರೀಯ ಸರ್ಕಾರಿ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಸಂಸ್ಥೆ. ಅದು ಕೂಡ ಏನ್ ಮಾಡ್ತದ, ಬಡವರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಸಹಾಯವನ್ನ ಮಾಡ್ತದೆ ಅಂತ ಹೇಳಿ ಹೇಳ್ಬೋದು. ನ್ಯಾಷನಲ್ ಪ್ರೈವೇಟ್ ಏಜೆನ್ಸೀಸ್ ಎಕ್ಸ್ಟೆಂಡಿಂಗ್ ದೇ ಸೋಷಿಯಲ್ ಸರ್ವಿಸ್ ಟು ಅದರ್ ಕಂಟ್ರೀಸ್. ಅಂದ್ರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಖಾಸಗಿ ಸಂಸ್ಥೆಗಳು ಕೂಡ ಬೇರೆ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ಬೇರೆ ದೇಶಗಳಿಗೆ ಒಂದು ಸಹಾಯವನ್ನು ಮಾಡ್ತಕ್ಕಂಥ ಹೆಚ್ಚುವರಿ ಸಂಸ್ಥೆಗಳು ಅಂತ ಹೇಳಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ದ ಫ್ರಾಡ್ ಫೌಂಡೇಶನ್ ಅಂಡ್ ರೆಕ್ ಫೆಲ್ಲರ್ ಫೌಂಡೇಶನ್ ಇನ್ ಇಂಡಿಯಾ ಅಂತ. ಅಂದ್ರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಬೇರೆ ದೇಶಕ್ಕೂ ಕೂಡ ಬರೀ ಆ ಕಡೆಯಿಂದ ಈ ಕಡೆ ತಗೊಳ್ದಲ್ಲ, ಈ ಕಡೆದಿಂದ ಕೂಡ ಬೇರೆ ದೇಶದ ಜನರಿಗೆ ಕೂಡ ಒಂದು ವಿಸ್ತರಿಸಲಿಕ್ಕೆ ಇರುವಂತ ಸಂಸ್ಥೆ ಫ್ರಾಡ್ ಫೌಂಡೇಶನ್ ಅಂತ ಕರಿತೀವಿ. ಮತ್ತು ಭಾರತದಲ್ಲಿ ರ್ಯಾಕ್ ಫೆಲ್ಲರ್ ಫೌಂಡೇಶನ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಅವು ಕೂಡ ಏನ್ ಮಾಡ್ತಾವ ಅಂತಂದ್ರೆ 5 ಸಂಸ್ಥೆಗಳು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಕ್ಕಂತ ಒಂದು 5 ಸಂಸ್ಥೆಗಳು ಅಂತ ಹೇಳಿ ನಾವು ಹೇಳಬಹುದು. ಹಾಗೆ ನೆಕ್ಸ್ಟ್ ಬಂದು ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಇನ್ ಇಂಡಿಯಾ. ಭಾರತದಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಭಾರತದಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ತನ್ನ ಕಾರ್ಯವನ್ನ ಯಾವ ರೀತಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವ ಅಂತ ಹೇಳಿ ನಾವು ಮಾತಾಡುವಾಗ, among the international agencies which first organized their activities in India may be included the Red Cross, the YMCA and
YWCA. ಅಂದ್ರೆ ಸಾಮಾನ್ಯವಾಗಿ ಒಂದು ಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಒಂದು ಚಟುವಟಿಕೆಗಳನ್ನ ಆಯೋಜಿಸುವಂತ ಒಂದು ಅಂತಾರಾಷ್ಟ್ರೀಯ ಏಜೆನ್ಸಿಗಳಲ್ಲಿ ಯಾವುದು ಅಂತಂದ್ರೆ ಅದು ರೆಡ್ ಕ್ರಾಸ್, YMCA ಮತ್ತು YWCA ಅಂತ ಹೇಳಿ ನಾವು ಹೇಳ್ಬಹುದು. These organizations are now working in India through their national organization which are autonomous in all respects. ಅಂದ್ರೆ ಈ ಒಂದು ಸಂಸ್ಥೆಗಳು ಇನಿಷಿಯಲ್ ಆಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಈಗ ಅವು ಏನ್ ಮಾಡ್ಯಾವ ಅಂತಂದ್ರೆ ಒಂದು ಸ್ವಾಯತ್ತತೆಯಿಂದ ಈ ಸಂಸ್ಥೆಗಳು ಈಗ ಭಾರತದಲ್ಲಿ ತಮ್ಮ ರಾಷ್ಟ್ರೀಯ ಸಂಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು ಅವುಗಳು ಏನಾಗ್ಯಾವ ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಏನಂತಂದ್ರೆ ಒಂದು ಸ್ವಾಯತ್ತತೆಯನ್ನ ಹೊಂದ್ಯಾವ ಅಂತ ಹೇಳಿ, ಅಂದ್ರೆ ತಮ್ಮದೇ ಆದಂತ ಒಂದು ಸ್ವಾಯತ್ತತೆಯನ್ನ ಅವರು ಆಟೋನಮಸ್ ಬಾಡಿಯನ್ನ ಹೊಂದಿದ್ದಾರೆ ಅಂತ ಹೇಳಿ ಹೇಳ್ಬಹುದು. ಆಫ್ಟರ್ ವರ್ಲ್ಡ್ ವಾರ್ first, the League of Nations initiated certain international organizations which in due course began to work in India. ಅಂದ್ರೆ ಸಾಮಾನ್ಯವಾಗಿ ಒಂದು ಮೊದಲನೇ ಜಾಗತಿಕ ಯುದ್ಧದ ನಂತರ ಲೀಗ್ ಆಫ್ ನೇಷನ್ ಅನ್ನುವಂತ ಒಂದು ಕೆಲವೊಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪ್ರಾರಂಭ ಆದವು ನಮ್ಮ ದೇಶದಲ್ಲಿ, ಲೀಗ್ ಆಫ್ ನೇಷನ್ಸ್ ಅಂತೇಳಿ. ನಿಮ್ಗೆ ಗೊತ್ತಿರೋ ಹಾಗೆ ಮೊದಲನೇ ಜಾಗತಿಕ ಯುದ್ಧದಲ್ಲಿ ಏನಾಯ್ತು ಅಂತಂದ್ರೆ ಅನೇಕ ಜನರು ಅನಾಥರಾದ್ರು ಅಥವಾ ಅಂಗವಿಕಲರಾದ್ರು ಈ ತರ ಎಲ್ಲ ಆದಾಗ ಅವರಿಗೆ ಒಂದು ಸಹಾಯವನ್ನ ಮಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಲೀಗ್ ಆಫ್ ನೇಷನ್ ಅನ್ನುವಂತ ಸಂಸ್ಥೆ ಭಾರತ ದೇಶದಲ್ಲಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತು. ಅಮಾಂಗ್ ದೀಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಾಸ್ ದಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸ್. ಅಂದ್ರೆ ಈ ಒಂದು ಸಂಸ್ಥೆಗಳಲ್ಲಿ ಲೀಗ್ ಆಫ್ ನೇಷನ್ಸ್ ಅಲ್ಲಿ ಒಂದು ಮುಖ್ಯವಾಗಿ ಕೆಲಸ ಮಾಡಿದಂತ ಸಂಸ್ಥೆ, ಮೋಸ್ಟ್ ಇಂಪಾರ್ಟೆಂಟ್ ಸಂಸ್ಥೆ ಯಾವುದು ಅಂತಂದ್ರೆ ಅದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂತ ಹೇಳಿ ನಾವು ಹೇಳ್ಬಹುದು. ಮುಂದುವರೆದು ದೆನ್ ಕೇಮ್ ಆಫ್ಟರ್ ದಿ ಎಂಡ್ ಆಫ್ ದಿ ವರ್ಲ್ಡ್ ವಾರ್ ಸೆಕೆಂಡ್ ದ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ದ ಯುನಿಸೆಫ್, ದ WHO ಅಂಡ್ FAO. ಅಂದ್ರೆ ಸಾಮಾನ್ಯವಾಗಿ ಅದಾದ ನಂತರ ಎರಡನೇ ಮಹಾಯುದ್ಧ ಆದ ನಂತರ ವಿಶ್ವಸಂಸ್ಥೆ ಏನ್ ಮಾಡಿತು ಅಂತಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯನ್ನ ಸ್ಥಾಪನೆ ಮಾಡಿ ಯುನಿಸೆಫ್, WHO ಮತ್ತು FAO ಇವುಗಳ ಮೂಲಕ ಏನ್ ಮಾಡ್ತು ಅಂತಂದ್ರೆ ತನ್ನ ಕೆಲಸವನ್ನ ಭಾರತ ದೇಶದಲ್ಲಿ ಪ್ರಾರಂಭ ಮಾಡ್ತು ಅಂತ ಹೇಳಿ ಹೇಳ್ಬಹುದು. ಹಾಗೇನೆ ಅಮಂಗ್ ಅದರ್ ಏಜೆನ್ಸೀಸ್ ವಿಚ್ ಹ್ಯಾವ್ ರೀಸೆಂಟ್ಲಿ ಎಸ್ಟಾಬ್ಲಿಷ್ಡ್ ದೇರ್ ರೀಜನಲ್ ಆಫೀಸಸ್ ಇನ್ ಇಂಡಿಯಾ. ಅಂದ್ರೆ ಅವಾಗ ಇವೆಲ್ಲಾ ಸಂಸ್ಥೆಗಳು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಎರಡನೇ ಮಹಾಯುದ್ಧದ ನಂತರ ಕಾರ್ಯವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಒಂದು ಸಂಸ್ಥೆಗಳು ತಮ್ಮ ಒಂದು ಏನು ಅಂತಂದ್ರೆ ರೀಸೆಂಟ್ ಆಗಿ ತಮ್ಮ ಒಂದು ಪ್ರಾದೇಶಿಕ ಕಚೇರಿಗಳನ್ನ ಭಾರತ ದೇಶದಲ್ಲಿ ಈಗ ರಚನೆ ಮಾಡ್ಯಾರ ಅಂತ ಹೇಳಿ ನಾವು ಹೇಳ್ಬಹುದು. ಇನ್ ಇಂಡಿಯಾ ದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಆಫ್ ಸೋಷಿಯಲ್ ವರ್ಕ್ ಅಂಡ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಚೈಲ್ಡ್ ವೆಲ್ಫೇರ್ ಯಾವ ತರ ಒಂದು ಆಫೀಸ್ಗಳನ್ನ ಮಾಡ್ಕೊಂಡು ತಮ್ಮ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಅಂತಂದ್ರೆ ಸಮಾಜ ಕಾರ್ಯಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಇರಬಹುದು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿರುವಂತ ಒಂದು ಅಂತಾರಾಷ್ಟ್ರೀಯ ಒಕ್ಕೂಟ ಇರಬಹುದು. ಇವುಗಳು ಏನ್ ಮಾಡ್ಯಾವ ಅಂತಂದ್ರೆ ತಮ್ಮ ಸಂಸ್ಥೆಗಳನ್ನ ಒಂದು ಭಾರತ ದೇಶದಲ್ಲಿ ಆಫೀಸ್ಗಳನ್ನ ಓಪನ್ ಮಾಡಿ ರೀಸೆಂಟ್ ಆಗಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳಿ ನಾವು ಹೇಳ್ಬಹುದು. ಇನ್ ಅಡಿಷನ್ ಟು ದಿ ಏಜೆನ್ಸೀಸ್ ಮೆನ್ಷನ್ಡ್ ಅಬೌವ್, ಒಂದು ಮೇಲೆ ಹೇಳಿದಂತ ಏಜೆನ್ಸಿಗಳ ಜೊತೆಗೆ ಇನ್ನೂ ಕೂಡ ಕೆಲವೊಂದು ಏಜೆನ್ಸಿಗಳನ್ನ ನಾವು ಹೇಳ್ಬಹುದು ಅಥವಾ ಸಂಸ್ಥೆಗಳನ್ನ ನಾವು ಇಲ್ಲಿ ಆಡ್ ಮಾಡಬಹುದು ಅಥವಾ ಹೆಚ್ಚುವರಿಯಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಏನು ಅಂತಂದ್ರೆ ದ ನೇಮ್ಸ್ ಆಫ್ ಸಮ್ ಮೋರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಮೇ ಬಿ ಆಡೆಡ್. ಅಂದ್ರೆ ಹಲವಾರು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ನಾವು ಇಲ್ಲಿ ಹೆಸರಿಸಬಹುದು. ಒಂದು ಆಕ್ಷನ್ ಫಾರ್ ಫುಡ್ ಪ್ರೊಡಕ್ಷನ್ ಅಂತ ಇದು ಆಕ್ಷನ್ ಫಾರ್ ಫುಡ್ ಪ್ರೊಡಕ್ಷನ್ ಅನ್ನೋದು ಕೂಡ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಎರಡನೇ ಸಂಸ್ಥೆ ಯಾವುದು ಅಂತಂದ್ರೆ ಕೋಆಪರೇಟಿವ್ ಫಾರ್ ಅಮೆರಿಕನ್ ರಿಲೀಫ್ ಎವ್ರಿವೇರ್. ಇದು ಕೂಡ ಒಂದು ಕೇರ್ ಅನ್ನುವಂತ ಒಂದು ಸಂಸ್ಥೆ, ಅಂದ್ರೆ ಅಮೆರಿಕನ್ ರಿಲೀಫ್ಗಾಗಿ ಸಹಕಾರ ನೀಡುವಂತ ಒಂದು ಸಂಸ್ಥೆ. ಅಂದ್ರೆ ಎಲ್ಲಿ ಯಾವುದೇ ದೇಶಕ್ಕೆ ಇರ್ಬೋದು ರಿಲೀಫ್ ಬೇಕಾಗುವಂತ ಒಂದು ಸಂಸ್ಥೆ, ರಿಲೀಫ್ ಬೇಕು ಅಥವಾ ರಿಲೀಫ್ಗಾಗಿ ಇರುವಂತ ಒಂದು ಸಂಸ್ಥೆ ಅಂತ ಹೇಳ್ಬಹುದು. ಹಾಗೇನೆ ಕ್ಯಾಥೋಲಿಕ್ ರಿಲೀಫ್ ಸರ್ವಿಸಸ್, ಇದು ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ, ಕ್ಯಾಥೋಲಿಕ್ ರಿಲೀಫ್ ಸರ್ವಿಸಸ್ ಅಂತೇಳಿ. ನೆಕ್ಸ್ಟ್ ಇಂಡೋ ಜರ್ಮನ್ ಸೋಷಿಯಲ್ ಸರ್ವಿಸ್ ಸೊಸೈಟಿ ಅಂತೇಳಿ, ಇದು ಕೂಡ ಒಂದು ಸಂಸ್ಥೆ. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಲಯನ್ಸ್ ಕ್ಲಬ್ ಅಂತ, ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಆಫ್ ಲಯನ್ಸ್ ಕ್ಲಬ್ ಕೂಡ ಒಂದು ಸಂಸ್ಥೆ. ನೆಕ್ಸ್ಟ್ ರೋಟರಿ ಇಂಟರ್ನ್ಯಾಷನಲ್, ಆಮೇಲೆ ಸೆಲ್ವೇಷನ್ ಆರ್ಮಿ ಎಟ್ಸೆಟ್ರಾ. ಇವೆಲ್ಲ ಏನು ಅಂತಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಇನ್ನಿತರ ಒಂದು ಸಂಸ್ಥೆಗಳು ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ಇದಾದ ನಂತರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಥೆಗಳು ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾವ ಅಂತ ಹೇಳಿ ನೋಡಿದೀವಿ. ಈಗ ಡೋನರ್ ಏಜೆನ್ಸೀಸ್ ಅಲ್ಲದೆ ಒಂದು ಏನು ಅಂತಂದ್ರೆ ದಾನಿ ಸಂಸ್ಥೆಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು.
ದಾನಿ ಸಂಸ್ಥೆಗಳು ಕೂಡ ನಾವು ಇಲ್ಲಿ ತಿಳ್ಕೊಳ್ಳೋದು ಒಂದು ತುಂಬಾ ಅವಶ್ಯಕತೆ ಆಗಿದೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡ್ಬೇಕಾದ್ರೆ ಅಲ್ಲಿ ಸರ್ಕಾರ ಭರಿಸ್ಲಿಕ್ಕೆ ಆಗದಂತ ಒಂದು ಹಣಕಾಸಿನ ಒಂದು ಸಂಪನ್ಮೂಲ ಇರಬಹುದು ಅಥವಾ ಯಾವುದೇ ಸಂಪನ್ಮೂಲ ಇರಬಹುದು, ಅದನ್ನು ನಾವು ದಾನಿಗಳಿಂದ ಪಡೆದು ನಾವು ಏನ್ ಮಾಡ್ಬೋದು, ಆ ಒಂದು ಉದ್ದೇಶವನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಒಂದು ಒನ್ ಆಫ್ ದಿ ಮೇಜರ್ ಆಕ್ಟಿವಿಟಿ ಆಫ್ ಎನಿ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಈಸ್ ಮೊಬಿಲೈಸಿಂಗ್ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ಇಟ್ಸ್ ಆಕ್ಟಿವಿಟೀಸ್. ಅಂದ್ರೆ ಒಂದು ಸ್ವಯಂ ಸೇವಾ ಸಂಸ್ಥೆ ತನ್ನ ಗುರಿ ಉದ್ದೇಶಗಳನ್ನ ಸಾಧಿಸಲಿಕ್ಕೆ ಅದೇನ್ ಮಾಡ್ತಂತಂದ್ರೆ ಬೇರೆ ಬೇರೆ ಕಡೆಯಿಂದ ಒಂದು ಹಣಕಾಸಿನ ಸಪೋರ್ಟ್ ಅನ್ನ ಅದೇನ್ ಮಾಡ್ತಂತಂದ್ರೆ ಕ್ರೋಢೀಕರಿಸ್ತದ. ಅಂತ ನಿಟ್ಟಿನಲ್ಲಿ a number of national and international organizations are providing funds to the social welfare organizations, social service organizations. ಆ ಒಂದು ನಿಟ್ಟಿನಲ್ಲಿ ಹಲವಾರು ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಏನ್ ಮಾಡ್ತಾವ ಅಂತಂದ್ರೆ ಒಂದು ಹಣಕಾಸಿನ ಸೇವೆಗಳನ್ನ ಹಣಕಾಸನ್ನ ನೀಡಿ ಏನ್ ಮಾಡ್ತಾರ ಅಂತಂದ್ರೆ ಸಮಾಜ ಸೇವಾ ಸಂಸ್ಥೆಗಳು ಏನ್ ಮಾಡ್ತಾರಂತ ಹಣಕಾಸಿನ ನೆರವನ್ನ ನೀಡ್ತಾರ ಅಂತೇಳಿ ಹೇಳ್ಬೋದು. ಸಚ್ ಏಜೆನ್ಸೀಸ್ ಆರ್ ನೋನ್ ಆಸ್ ಡೋನರ್ ಏಜೆನ್ಸೀಸ್. ಅಂತ ಒಂದು ಡೊನೇಷನ್ ಅನ್ನ ಕೊಡ್ತಕ್ಕಂತ ಒಂದು ಸಂಸ್ಥೆಗಳನ್ನ ನಾವೇನ್ ಕರಿತೀವಿ, ದಾನಿಗಳ ಸಂಸ್ಥೆ ಅಂತ ಹೇಳಿ ಕರಿತೀವಿ ನಾವು. they give support to the social service activities on the basis of project proposals. ಅಂದ್ರೆ ಈ ಒಂದು ದಾನಿಗಳ ಸಂಸ್ಥೆಗಳು ನೇರವಾಗಿ ಅವರು ಒಂದು ಸರ್ಕಾರ ಹೆಂಗೆ ತನ್ನ ಕಾರ್ಯಕ್ರಮಗಳನ್ನ ಬಡ ಜನರಿಗೆ ನಿರ್ಗತಿಕರಿಗೆ ಕೊಡ್ತದಲ್ಲ ಆ ರೀತಿಯಾಗಿ ಕೊಡೋದಿಲ್ಲ. ಇದು ಯಾವ ರೀತಿ ಒಂದು ಹಣಕಾಸಿನ ನೆರವನ್ನ ಕೊಡ್ತದ ಅಂತಂದ್ರೆ ಸಂಸ್ಥೆ ಸಲ್ಲಿಸಿದ ಯೋಜನೆ ಪ್ರಸ್ತಾವನೆಗಳ ಆಧಾರದ ಮೇಲೆ ನಾವೇನಾದ್ರೂ ದಾನಿ ಸಂಸ್ಥೆಗಳಿಗೆ ನಾವು NGOದವರು ನಾವು ಒಂದು ಪ್ರಪೋಸಲ್ ಅನ್ನ ಏನಾದ್ರು ಬರೆದು ನಾವು ಏನಾದ್ರು ಅಪ್ಲೈ ಮಾಡಿದ್ರೆ ಅದನ್ನ ಅಪ್ಲೈ ಮಾಡಿದ ಆದ್ಮೇಲೆ ಏನ್ ಮಾಡ್ಬೋದು ಅಂತಂದ್ರೆ ನಾವು ಅಲ್ಲಿಂದ ಒಂದು ಹಣಕಾಸಿನ ನೆರವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಥವಾ ಅವರ ಒಂದು ಸಪೋರ್ಟ್ ಅನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಜನರಲಿ ಡೋನರ್ ಏಜೆನ್ಸೀಸ್ ಆರ್ ಪ್ರೊವೈಡಿಂಗ್ ಫಂಡ್ಸ್ ಅಂಡ್ ಅದರ್ ಸರ್ವಿಸಸ್ ಟು ದ ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಫಾರ್ ದೇರ್ ವೇರಿಯಸ್ ಸೋಷಿಯಲ್ ವೆಲ್ಫೇರ್ ಆಕ್ಟಿವಿಟೀಸ್ ಫಾರ್ ದ ನೀಡಿ ಅಂಡ್ ಮಾರ್ಜಿನಲೈಸ್ಡ್. ಅವಶ್ಯಕತೆ ಇರ್ತಕ್ಕಂಥ ಮತ್ತು ಒಂದು ವಲ್ನರೇಬಲ್ ಸೆಕ್ಷನ್ಗೆ ಅಥವಾ ಅಂಚಿನಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಜನರಿಗೆ ಈ ಒಂದು ಫಂಡಿಂಗ್ ಆರ್ಗನೈಸೇಷನ್ ಏನ್ ಮಾಡ್ತಾರ ಅಂತಂದ್ರೆ ಡೋನರ್ ಏಜೆನ್ಸೀಸ್ ಒಂದು ದುಡ್ಡನ್ನ ಕೊಡ್ತಾರ ಅಥವಾ ಹಣಕಾಸನ್ನ ಕೊಡ್ತಾರ ಅಂತ ಹೇಳ್ಬಹುದು. ಆದ್ರೆ ಎಂತ ಸಂಸ್ಥೆಗಳಿಗೆ ಕೊಡ್ತಾರ ಅವರು ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಿದಂತ ಸಂಸ್ಥೆಗಳಿಗೆ ಮಾತ್ರ. ಅಂದ್ರೆ ಯಾವ ಸಂಸ್ಥೆ ಅದು ಕಂಪನಿ ಆಕ್ಟ್ ಇರಬಹುದು, ಟ್ರಸ್ಟ್ ಆಕ್ಟ್ ಇರಬಹುದು, ಸೊಸೈಟಿ ಆಕ್ಟ್ ಇರಬಹುದು, ಈ ಅಡಿಯಲ್ಲಿ ಯಾರು ಸಂಸ್ಥೆಗಳನ್ನ ರಚನೆ ಮಾಡಿ ಸಮಾಜದಲ್ಲಿ ಇರ್ತಕ್ಕಂಥ ಜನರಿಗೆ ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ಮತ್ತು ಅಂಚಿನಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಸೇವೆಯನ್ನು ಒದಗಿಸ್ತಾ ಇರ್ತಾರಲ್ಲ ಅಂತವರಿಗೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಸಾಮಾನ್ಯವಾಗಿ ಡೊನೇಷನ್ಸ್ ಗಳನ್ನ ಕೊಡೋದನ್ನ ನಾವು ಇಲ್ಲಿ ನೋಡ್ತೀವಿ. ದ ಅಮೌಂಟ್ ಆಫ್ ದೇರ್ ಸಪೋರ್ಟ್ ವೇರೀಸ್ ಫ್ರಮ್ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆರ್ ಗ್ರೇವಿಟಿ ಆಫ್ ದ ಪ್ರಾಬ್ಲಮ್ಸ್. ಅಂದ್ರೆ ಎಲ್ಲರಿಗೂ ಒಂದೇ ತರದ ಒಂದು ಸಪೋರ್ಟ್ ಅನ್ನ ಅವರು ಮಾಡೋದಿಲ್ಲ. ಅದು ಏನಾಗ್ತಂತಂದ್ರೆ ಆ ಸಪೋರ್ಟ್ ಕೂಡ ಏನಾಗ್ತದ ಒಂದು ಸಮಸ್ಯೆಯಿಂದ ಇನ್ನೊಂದು ಸಮಸ್ಯೆ ಅಥವಾ ಒಂದು ಪ್ರಾಜೆಕ್ಟಿನಿಂದ ಇನ್ನೊಂದು ಪ್ರಾಜೆಕ್ಟ್ ಅದು ವ್ಯತ್ಯಾಸ ಆಗ್ತದೆ. ಯಾಕೆ ಅಂತಂದ್ರೆ ಯಾವ್ಯಾವ ಪ್ರಾಜೆಕ್ಟ್ ಯಾವ್ಯಾವ ಜನರಿಗೆ ಯಾವ ತರದ ಒಂದು ಪ್ರಾಜೆಕ್ಟ್ ಗಳನ್ನ ಬರ್ತಿದ್ರೆ ಆ ಪ್ರಾಜೆಕ್ಟ್ ತಕ್ಕಂತೆ ಏನ್ ಮಾಡ್ತಾರ ಅಂತಂದ್ರೆ ಒಂದು ಒಂದು ತೀವ್ರತೆ ಸಮಸ್ಯೆ ತೀವ್ರತೆ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಒಂದು ಡೊನೇಷನ್ಸ್ ಗಳನ್ನ ಕೊಡುವಂತ ವ್ಯವಸ್ಥೆ ಅಥವಾ ಬೆಂಬಲ ನೀಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರ. ದ ಡೋನರ್ ಏಜೆನ್ಸೀಸ್ mainly raise funds from its citizen and the government. ಅಂದ್ರೆ ಸಾಮಾನ್ಯವಾಗಿ ಡೋನರ್ ಏಜೆನ್ಸಿ ಅವರು ಕೂಡ ಏನ್ ಮಾಡ್ತಾರ ಅಂತಂದ್ರೆ ಅದು ಕೂಡ ತನ್ನ ಒಂದು ಪರಿಧಿಯಲ್ಲಿ ಬರ್ತಕ್ಕಂತ ಒಂದು ಏಜೆನ್ಸಿಗಳು ಏನ್ ಮಾಡ್ತಾವ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಜನರ ಅಥವಾ ಸರ್ಕಾರದಿಂದ ಏನ್ ಮಾಡ್ತಾರ ಅಂತಂದ್ರೆ ಅವರು ಕೂಡ ಪಡ್ಕೊಂಡಿರ್ತಾರ. ಪಡೆದುಕೊಂಡು ಆ ಒಂದು ಡೊನೇಷನ್ ಅನ್ನ ಇತರ ಏಜೆನ್ಸಿಗಳಿಗೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಅದನ್ನ ಕೊಡುವಂತ ಕೆಲಸ ಕೂಡ ಅವರು ಮಾಡ್ತಾರ ಅಂತ ಹೇಳ್ಬಹುದು. ಇಂಥ ಒಂದು ಸಂಸ್ಥೆಗಳು ಯಾವುವು ಅಂತಂದ್ರೆ ಸಮ್ ಆಫ್ ದ ಡೋನರ್ ಏಜೆನ್ಸೀಸ್ ಆರ್. ಅಂದ್ರೆ ಇವುಗಳಲ್ಲಿ ಕೆಲವು ಒಂದು ಡೊನೇಷನ್ ಕೊಡ್ತಕ್ಕಂಥ ಸಂಸ್ಥೆಗಳು ಯಾವುವು ಅಂತ ಹೇಳಿ ನಾವು ಅರ್ಥ ಮಾಡ್ಕೋಣ. ಕೋಆರ್ಡೇಡ್ ಜರ್ಮನ್ ಅಂತ, ಕಾರ್ಡೆಡ್ ಜರ್ಮನ್ ಅಂತ ಹೇಳಿ ಅದು ಕೂಡ ಒಂದು ಸಂಸ್ಥೆ ಹೆಸರು. ಕಾರ್ಡೆಡ್ ಜರ್ಮನಿ ಅಂತ ಹೇಳಿ ಅದು ಕೂಡ ಒಂದು ಫಂಡಿಂಗ್ ಆರ್ಗನೈಸೇಷನ್. ಚರ್ಚ್ ಆಕ್ಸಿಲರಿ ಆಫ್ ಸೋಷಿಯಲ್ ಆಕ್ಷನ್ ಅನ್ನುವಂಥದ್ದು CASC ಅಂತ ಹೇಳಿ ಇದು ಕೂಡ ಒಂದು ಡೋನರ್ ಏಜೆನ್ಸಿ. ಡ್ಯಾನಿಶ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಏಜೆನ್ಸಿ, ಡ್ಯಾನಿಡಾ ಅಂತ ಹೇಳಿ ಕರೀತಾರ, ಡ್ಯಾನಿಶ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಹೇಳಿ. ದೆನ್ ಕ್ರಿಶ್ಚಿಯನ್ ಚಿಲ್ಡ್ರನ್ಸ್ ಫಂಡ್ ಅನ್ನುವಂಥದ್ದು ಒಂದು ಸಂಸ್ಥೆ ಡೋನರ್ ಏಜೆನ್ಸಿ. ದೆನ್ ವರ್ಲ್ಡ್ ವಿಷನ್ ಆಫ್ ಇಂಡಿಯಾ, ವರ್ಲ್ಡ್ ವಿಷನ್ ಅನ್ನುವಂಥದ್ದು ಒಂದು ಸಂಸ್ಥೆ. ದೆನ್ ಕೋಆಪರೇಟಿವ್ ಫಾರ್ ಅಮೆರಿಕನ್ ರಿಲೀಫ್ ಎನಿವೇರ್ ಇದು ಕೂಡ ಒಂದು ಡೋನರ್ ಏಜೆನ್ಸಿ.
ಕ್ಯಾಥೋಲಿಕ್ ರಿಲೀಫ್ ಸರ್ವಿಸ್ ಇದು ಕೂಡ ಒಂದು ಡೋನರ್ ಏಜೆನ್ಸಿ ಅಂತ ಹೇಳಬಹುದು. ಇಂಡೋ ಜರ್ಮನ್ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಇದು ಕೂಡ ಒಂದು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಡೊನೇಷನ್ ಅನ್ನ ಕೊಡ್ತಕ್ಕಂಥ ಒಂದು ಸಂಸ್ಥೆ. ದೆನ್ ಕ್ಯಾರಿಟಾಸ್ ಇಂಡಿಯಾ ಇದು ಕೂಡ ಒಂದು ಏನು ಅಂತಂದ್ರೆ ಒಂದು ಡೋನರ್ ಏಜೆನ್ಸಿ ಅಂತ ಹೇಳಿ ನಾವಿಲ್ಲಿ ಪ್ರಸ್ತಾಪ ಮಾಡಬಹುದು. ಹಾಗೇನೆ ನೆಕ್ಸ್ಟ್ ಬಂದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಸಂಸ್ಥೆ ಆಯ್ತು, ಡೋನರ್ ಸಂಸ್ಥೆಗಳಾಯ್ತು. ಈಗ UN ಬಾಡೀಸ್ ಅಂದ್ರೆ ಒಂದು ವಿಶ್ವ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆಗಳು ಕೂಡ ಯಾವ ರೀತಿಯಾಗಿ ಒಂದು ಹಣಕಾಸನ್ನ ಅಥವಾ ಒಂದು ಸಮಾಜ ಸೇವೆಯನ್ನ ಮಾಡುವಂತ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾವ ಅಂತ ಹೇಳಿ ನಾವು UN ಬಾಡೀಸ್ ಕೂಡ ನಾವು ನೋಡಬಹುದು. ದ ಯುನೈಟೆಡ್ ನೇಷನ್ಸ್ ಹ್ಯಾಸ್ ಸೆಟ್ ಅಪ್ ವೇರಿಯಸ್ ಆರ್ಗನೈಸೇಷನ್ಸ್ ಫಾರ್ ಗ್ರೂಪ್ಸ್ ಆಫ್ ನೀಡಿಂಗ್ ಸ್ಪೆಷಲ್ ಹೆಲ್ಪ್ ಅಂದ್ರೆ ವಿಶೇಷವಾದಂತ ಒಂದು ಸಹಾಯವನ್ನ ಬೇಕಾಗುವಂತ ಗುಂಪುಗಳಿಗೆ ಸಹಾಯವನ್ನ ನೀಡುವಂತ ಒಂದು ನಿಟ್ಟಿನಲ್ಲಿ ಒಂದು ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಏನ್ ಮಾಡಿದೆ ಅಂತಂದ್ರೆ ಅನೇಕ ಅಂಗ ಸಂಸ್ಥೆಗಳನ್ನ ರಚನೆ ಮಾಡಿದೆ. ದೇರ್ ಕಾಂಟ್ರಿಬ್ಯೂಷನ್ಸ್ ಟು ಇಂಟರ್ನ್ಯಾಷನಲ್ ವೆಲ್ಫೇರ್ ಮೇ ಬಿ ಡಿಸ್ಕಸ್ಡ್ ಆಸ್ ಫಾಲೋಸ್ ಅಂದ್ರೆ ಸಾಮಾನ್ಯವಾಗಿ ಇದು ಏನ್ ಮಾಡ್ತಂತಂದ್ರೆ ಒಂದು ಅಂತಾರಾಷ್ಟ್ರೀಯ UN ಸಂಸ್ಥೆಗಳು ಅಥವಾ UN ರಚನೆ ಅಂತಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಕಲ್ಯಾಣಕಾರಿ ಸಂಸ್ಥೆಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವೇನ್ ಮಾಡ್ತಾವ ಅಂತಂದ್ರೆ ಒಂದು ಕೊಡುಗೆಗಳನ್ನ ಕೊಡುವಂತ ಸಂಸ್ಥೆಗಳು. ಅವುಗಳನ್ನ ಈ ಕೆಳಗಿನಂತೆ ನಾವು ನೋಡೋಣ. ಒಂದು ಯಾವುದು ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಯುನಿಸೆಫ್ ಅಂತ ಹೇಳಿ. ಯುನಿಸೆಫ್ ಅನ್ನೋದು ಒಂದು ಕೂಡ ಒಂದು ಏನು ಅಂತಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಬಾಡಿ. ಅದು ಕೂಡ ಒಂದು ಸಹಾಯ ಇರ್ತಕ್ಕಂಥ ಯಾರು ಒಂದು ಮಕ್ಕಳಿಗೆ ಇರ್ತಕ್ಕಂಥ ಒಂದು ಏನು ಇದೆಯಲ್ಲ ಮಕ್ಕಳ ಒಂದು ಅಭಿವೃದ್ಧಿಗೆ ಅಥವಾ ಮಕ್ಕಳ ಅವಶ್ಯಕತೆಗೆ ಬೇಕಾಗುವಂತ ಎಲ್ಲ ಒಂದು ಬೆಂಬಲವನ್ನ ಅಥವಾ ಹಣಕಾಸಿನ ನೆರವನ್ನ ಯುನಿಸೆಫ್ನವರು ಯುನಿಸೆಫ್ ಅನ್ನುವಂತ ಒಂದು ಸಂಸ್ಥೆ ಬರ್ತದ. ದೆನ್ ದ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂತೇಳಿ ಯುನಿಸೆಫ್ ಅಂತ ಆಯ್ತು. ಯುನಿಸೆಫ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದ್ರೆ ದ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದಿ ಜನರಲ್ ಅಸೆಂಬ್ಲಿ ಆನ್ ಡಿಸೆಂಬರ್ 1946. ನೋಡಿ 1946ರಲ್ಲಿ ಡಿಸೆಂಬರ್ 1ರಲ್ಲಿ ಏನಾಯ್ತು ಅಂತಂದ್ರೆ ಇದು ಯುನಿಸೆಫ್ ಅನ್ನ ಪ್ರಾರಂಭ ಮಾಡಿ ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಸಹಾಯವನ್ನ ನೀಡ್ತಕ್ಕಂಥ ಕೆಲಸ ಇದು ಮಾಡ್ತಂತೇಳಿ ಹೇಳ್ಬೋದು. Its purpose is to help developing countries to improve the condition of their children and youth. ಅಂದ್ರೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳ ಮತ್ತು ಯುವಕರ ಒಂದು ಕಲ್ಯಾಣ ಮತ್ತು ಸುಧಾರಣೆ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಇವೇನ್ ಮಾಡ್ತಾವ ಅಂತಂದ್ರೆ ಸಹಾಯವನ್ನ ಮಾಡ್ತಾವ. UNICEF provides assistance in such fields as health, nutrition, social welfare, education and vocational training. ಇದು ಯಾವ ನಿಟ್ಟಿನಲ್ಲಿ ಒಂದು ಯುನಿಸೆಫ್ ತನ್ನ ಸಹಾಯವನ್ನ ನೀಡ್ತದೆ ಅಂತಂದ್ರೆ ಇನ್ ದ ಫೀಲ್ಡ್ ಆಫ್ ಹೆಲ್ತ್ ಆರೋಗ್ಯ, ಪೌಷ್ಟಿಕತೆ, ಸಮಾಜ ಕಲ್ಯಾಣ, ಶಿಕ್ಷಣ ಮತ್ತು ವೃತ್ತಿಪರ ತರಬೇತಿಗಳನ್ನು ನೀಡುವಂತ ಒಂದು ಸಂದರ್ಭದಲ್ಲಿ ಅಥವಾ ಕ್ಷೇತ್ರದಲ್ಲಿ ಏನ್ ಮಾಡ್ತಂತಂದ್ರೆ ಈ ಯುನಿಸೆಫ್ ತನ್ನ ಕಾರ್ಯವನ್ನ ಅಥವಾ ಬೆಂಬಲವನ್ನ ನೀಡ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಇಟ್ ಆಲ್ಸೋ ಹೆಲ್ಪ್ಸ್ ಗವರ್ಮೆಂಟ್ಸ್ ಟು ಅಸೆಸ್ ದ ಇಂಪಾರ್ಟೆಂಟ್ ನೀಡ್ಸ್ ಆಫ್ ದೇರ್ ಚಿಲ್ಡ್ರನ್ ಅಂಡ್ ಪ್ಲಾನ್ ಕಾಂಪ್ರಿಹೆನ್ಸಿವ್ ಪ್ರೋಗ್ರಾಮ್ ಟು ಮೀಟ್ ದ್ಯಾಮ್. ಅಂದ್ರೆ ಸಾಮಾನ್ಯವಾಗಿ ಇದು ಸರ್ಕಾರ ಜೊತೆಗೆ ಕೂಡ ಒಂದು ತನ್ನ ಕಾರ್ಯವನ್ನ ಮಾಡ್ತದ. ಹೇಗೆ ಅಂತಂದ್ರೆ ಇದು ತಮ್ಮ ಮಕ್ಕಳ ಪ್ರಮುಖ ಅಗತ್ಯಗಳನ್ನು ನಿರ್ಣಯಿಸಲು ಮತ್ತು ಅವರನ್ನ ಪೂರೈಸಲು ಸಮಗ್ರ ಕಾರ್ಯಕ್ರಮಗಳನ್ನು ನಿಯೋಜಿಸಲಿಕ್ಕೆ ಅಥವಾ ಆಯೋಜಿಸಲಿಕ್ಕೆ ಅಥವಾ ಯೋಜಿಸಲಿಕ್ಕೆ ಸರ್ಕಾರಗಳಿಗೆ ಸಹಾಯ ಮಾಡ್ತದ. ನೋಡಿ ನೀವು ನೋಡ್ಬೋದು ಯುನಿಸೆಫ್ ಅಂತೇಳಿ ಸಾಮಾನ್ಯವಾಗಿ ನಮ್ಮ CDP ಅವರ ಒಂದು ವ್ಯಾನ್ ಮೇಲೆ ಏನ್ ಮಾಡ್ತಾರೆ ಯುನಿಸೆಫ್ ಅಂತ ಹಾಕಿರ್ತಾರೆ. ಅಂದ್ರೆ ಮಕ್ಕಳ ಕ್ಷೇತ್ರದಲ್ಲಿ ಇರುವಂತ ಒಂದು ಕೊಡುಗೆಯನ್ನು ನೀಡಲಿಕ್ಕೆ ಅಥವಾ ಮಕ್ಕಳ ಕ್ಷೇತ್ರದಲ್ಲಿ ಒಂದು ಕಲ್ಯಾಣವನ್ನ ಅಥವಾ ಒಂದು ಅಭಿವೃದ್ಧಿಯನ್ನ ತರಲಿಕ್ಕೆ ಯುನಿಸೆಫ್ ನೇರವಾಗಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಸ್ಟೇಟ್ ಕೇಂದ್ರ ಮಟ್ಟಕ್ಕೆ ಬಂದು ಕೇಂದ್ರ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಬಂದು ಅಲ್ಲಿಂದ ಪ್ರತಿಯೊಂದು ಜಿಲ್ಲೆಯ ಮೇಲೆ ಜಿಲ್ಲಾವಾರು ಏನ್ ಮಾಡ್ತಂತಂದ್ರೆ ತನ್ನ ಕಾರ್ಯವನ್ನ ನಿರ್ವಹಿಸ್ತದ. ಅದು ಆಮೇಲೆ ಯುನಿಸೆಫ್ ಏನ್ ಮಾಡ್ತಂತಂದ್ರೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಅವುಗಳ ಜೊತೆ ಕೂಡಿ ಯಾವ ರೀತಿಯಾದಂತ ಒಂದು ಸಮಗ್ರ ಯೋಜನೆಯನ್ನು ಮಾಡಬೇಕು ಮಕ್ಕಳಿಗಾಗಿ ಅಂತೇಳಿ ಒಂದು ಮಾಡುವಲ್ಲಿ ಅವ್ರು ಸಹಾಯ ಮಾಡ್ತಾರ. A large part of UNICEF aid is in the form of providing equipment, drugs, school garden supplies, prototype equipment for daycare centers and equipment for the production of the textbooks. ಅಂದ್ರೆ ಇದು ಮುಖ್ಯವಾಗಿ ಯುನಿಸೆಫ್ ಸಂಸ್ಥೆ ಒಂದು ಏನು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಯಾವ ರೀತಿಯಾದಂತ ಒಂದು ಹೆಲ್ಪ್ ಕೊಡ್ತದೆ ಅಂತಂದ್ರೆ ಸಾಮಾನ್ಯವಾಗಿ ಅದು ಏನಿರ್ಬೋದು
ಮಕ್ಕಳಿಗೆ ಇರುವಂತ ಒಂದು ಸ್ಕೂಲ್ ಇರ್ಬೋದು, ಅಥವಾ ಯಾವ್ದಾದ್ರು ಔಷಧಿಗಳಿರ್ಬೋದು, ಸ್ಕೂಲ್ ಗಾರ್ಡನ್ ಇರ್ಬೋದು, ಅಥವಾ ದಿನದ ಆರೈಕೆ ಕೇಂದ್ರ ಇರ್ಬೋದು, ಮೂಲ ಮಾದರಿ ಪ್ರಕರಣ ಇರ್ಬೋದು, ಪುಸ್ತಕಗಳ ಉತ್ಪಾದನೆ ಪ್ರಕರಣ ಇರ್ಬೋದು. ಇಂಥವುಗಳನ್ನೆಲ್ಲ ಏನ್ ಮಾಡ್ತಂತಂದ್ರೆ ಒಂದು ಒದಗಿಸುವಂತ ಒಂದು ಕೆಲಸವನ್ನ ಇದು ಮಾಡ್ತದ. ಯುನಿಸೆಫ್ ವಾಸ್ ಅವಾರ್ಡೆಡ್ ದ ನೊಬೆಲ್ ಪೀಸ್ ಪ್ರೈಸ್ ಇನ್ 1965 ಅಂಡ್ ಇನ್ ಇಂದಿರಾ ಪೀಸ್ ಪ್ರೈಸ್ ಇನ್ 1989. ಈ ಒಂದು ಯುನಿಸೆಫ್ ಅನ್ನೋದು ತನ್ನ ಒಂದು ಏನ್ ಮಾಡತ್ತಂದ್ರೆ ಶಾಂತಿ ನೊಬೆಲ್ ಪ್ರಶಸ್ತಿ 1965ರಲ್ಲಿ ಮತ್ತು ಇಂದಿರಾ ಗಾಂಧಿ ಇಂದಿರಾ ಶಾಂತಿ ಪ್ರಶಸ್ತಿ 1989ರಲ್ಲಿ ಕೂಡ ಈ ಒಂದು ಯುನಿಸೆಫ್ಗೆ ಒಂದು 2 ಪ್ರೈಸ್ಗಳು ಸಿಕ್ಕಾವ ಅಂತ ಹೇಳಿ ನಾವಿಲ್ಲಿ ಒಂದು ಉಲ್ಲೇಖವನ್ನ ಮಾಡಬಹುದು. ನೆಕ್ಸ್ಟ್ ಅದರ್ ಆಫೀಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಹೈ ಫಾರ್ ರೆಫ್ಯೂಜೀಸ್. ಇನ್ನೊಂದು ಸಂಸ್ಥೆ ಯಾವುದು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ವಿಶ್ವಸಂಸ್ಥೆಯ ನಿರಾಶ್ರಿತರ ಹೈ ಕಮಿಷನ್ ಕಚೇರಿ ಅಂತೇಳಿ ಹೇಳ್ಬೋದು. ಆ ಕಚೇರಿ ಯಾವಾಗ ನಿರ್ಮಾಣ ಆಯ್ತು ಅಥವಾ ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ ದ ಆಫೀಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಅಂದ್ರೆ ಯಾರು ನಿರಾಶ್ರಿತರದಾರ ಅಥವಾ ಬೇರೆ ದೇಶದಿಂದ ಬಂದು ಅಲ್ಲಿ ನೋಡಿ ನಿರಾಶ್ರಿತರು ಅಂತಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ ಏನಾಗ್ತಾರ ಅಂತಂದ್ರೆ ಅವರು ಒಂದು ರೆಫ್ಯೂಜಿಗಳಾಗ್ತಾರ. ಅಂತ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆ ಏನ್ ಮಾಡ್ತಂತಂದ್ರೆ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜಿ ಅನ್ನುವಂತ ಒಂದು ಆಫೀಸು ಅವರಿಗೆ ಒಂದು ಸಹಾಯ ಮಾಡುವಂತ ಒಂದು ಕೆಲಸ ಮಾಡ್ತದ. ಅದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದ್ರೆ ಇಟ್ ವಾಸ್ ಸ್ಟಾರ್ಟೆಡ್ ಎಸ್ಟಾಬ್ಲಿಷ್ಡ್ ಆನ್ 1st January 1951. ಇದು 1951 ಜನವರಿ 1ರಂದು ಇದನ್ನ ಪ್ರಾರಂಭ ಮಾಡ್ಲಿಕ್ಕಾಯ್ತು. ಇದು ಏನು ಕೊಡ್ತದ ಅಂತಂದ್ರೆ ಏನು ಸಹಾಯ ಮಾಡ್ತದ ಅಥವಾ ಏನು ಕೆಲಸ ಮಾಡ್ತದ ಅಂತಂದ್ರೆ ಇಟ್ ಪ್ರೊವೈಡ್ಸ್ ಲೀಗಲ್ ಪ್ರೊಟೆಕ್ಷನ್ ಅಂಡ್ ಅಟ್ ದ ರಿಕ್ವೆಸ್ಟ್ ಆಫ್ ದ ಗವರ್ಮೆಂಟ್ ಮಟೀರಿಯಲ್ ಅಸಿಸ್ಟೆನ್ಸ್ ಅಂಡ್ ಫಾರ್ ದ ರೆಫ್ಯೂಜೀಸ್. ಯಾರು ನಿರಾಶ್ರಿತರದಾರಲ್ಲ ಅಂತ ಜನರಿಗೆ ಒಂದು ಕಾನೂನಾತ್ಮಕವಾದಂತ ಒಂದು ರಕ್ಷಣೆ ಕೊಡ್ತದ. ಆಗ ಅವರಿಗೆ ಸರ್ಕಾರದ ಕೋರಿಕೆ ಮೇರೆಗೆ ನಿರಾಶ್ರಿತರಿಗೆ ಏನ್ ಮಾಡ್ತಂತಂದ್ರೆ ವಸ್ತು ನೆರವನ್ನ ನೀಡ್ತದ. ಅಂದ್ರೆ ಯಾರು ನಿರಾಶ್ರಿತರದಾರ ಅಂತವರಿಗೆ ಕೂಡ ಒಂದು ಸರ್ಕಾರ ಏನಾದ್ರೂ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಅಥವಾ ಕೋರಿಕೆಯನ್ನ ಸಲ್ಲಿಸಿದರೆ ಇದು ಏನ್ ಮಾಡ್ತಂತ ವಸ್ತು ರೂಪಿನ ಒಂದು ನೆರವನ್ನ ಕೂಡ ಇದು ಮಾಡ್ತದ ಅಂತ ಹೇಳಿ ಹೇಳ್ಬಹುದು. UNCHR ಹೆಡ್ ಕ್ವಾರ್ಟರ್ಸ್ ಇನ್ ಜಿನೇವಾ. ಇದರ ಒಂದು ಹೆಡ್ ಕ್ವಾರ್ಟರ್ ಹೆಡ್ ಆಫೀಸ್ ಎಲ್ಲಿದೆ ಅಂತಂದ್ರೆ ಇದು ಜಿನೇವಾದಲ್ಲಿದೆ. ದೇರ್ ಆರ್ 40 ಫೀಲ್ಡ್ ಆಫೀಸರ್ಸ್. ಅಲ್ಲಿ 40 ಜನ ಒಂದು ಕ್ಷೇತ್ರ ಕಾರ್ಯಕರ್ತರು ಅಥವಾ ಕ್ಷೇತ್ರ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾರ. UNHCR ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್ ಇನ್ 1954. ಇದಕ್ಕೂ ಕೂಡ ಏನಾಗಿದೆ ಅಂತಂದ್ರೆ ಈ ಒಂದು ಸಂಸ್ಥೆಗೆ ಕೂಡ ಒಂದು 1954ರಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ ಅಂತ ಹೇಳಿ ನಾವಿಲ್ಲಿ ಪ್ರಸ್ತಾಪ ಮಾಡಬಹುದು. ದೇರ್ ಆರ್ ನಂಬರ್ ಆಫ್ ಅದರ್ UN ಬಾಡೀಸ್ ವರ್ಕಿಂಗ್ ಫಾರ್ ಸೋಷಿಯಲ್ ವೆಲ್ಫೇರ್. ಹಲವಾರು ಏನ್ ಮಾಡವಂತಂದ್ರೆ UN ಸಂಸ್ಥೆಗಳು ಇಲ್ಲಿ ತಮ್ಮ ಸಮಾಜ ಕಲ್ಯಾಣ ಸೇವೆಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದು ಅಂತಂದ್ರೆ ಸಮ್ ಆಫ್ ದೀಸ್ ಆರ್ಗನೈಸೇಷನ್ಸ್ ಆರ್ ಯಾವ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಸೆಂಟರ್ ಫಾರ್ ರೀಜನಲ್ ಡೆವಲಪ್ಮೆಂಟ್, ಪ್ರಾದೇಶಿಕ ಅಭಿವೃದ್ಧಿಗಾಗಿ ವಿಶ್ವಸಂಸ್ಥೆ ಕೇಂದ್ರ ಅಂತೇಳಿ ಅದು ಕೂಡ ಕೆಲಸ ಮಾಡ್ತಾ ಇದೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದು ಕೂಡ ಒಂದು ಸಂಸ್ಥೆ. ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಇದು ಕೂಡ ಒಂದು ಸಂಸ್ಥೆ ಅಂತ ಹೇಳ್ಬಹುದು. ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅನ್ನುವಂತ ಒಂದು ಸಂಸ್ಥೆ. ಯುನೈಟೆಡ್ ನೇಷನ್ಸ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಅಂಡ್ ರಿಸರ್ಚ್ ಇದು ಕೂಡ ಒಂದು ಸಂಸ್ಥೆ. ಯುನೈಟೆಡ್ ನೇಷನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ಎಟ್ಸೆಟ್ರಾ. ಈ 6 ಸಂಸ್ಥೆಗಳು ಕೂಡ ಏನ್ ಮಾಡ್ತಾವ ಅಂತಂದ್ರೆ ಒಂದು ಒಂದು ವಿಶ್ವಸಂಸ್ಥೆಯ ಒಂದು UN ಸಂಸ್ಥೆಗಳಾಗಿ ಏನ್ ಮಾಡ್ತಾವ ಅಂತಂದ್ರೆ ತನ್ನ ಕಾರ್ಯವನ್ನ ಒಂದು ಬಡ ಜನರಿಗಾಗಿ ಅಥವಾ ನಿರ್ಗತಿಕರಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾವ ಅಂತ ಹೇಳಿ ಈ ನಿಟ್ಟಿನಲ್ಲಿ ಹೇಳಬಹುದು. ಓಕೆ,